ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಈ ಒಂದು ಸೆಷನಲ್ಲಿ ನಾವು ಎಫ್ ಡಿ ಎ ನಾನ್ ಎಚ್ ಕೆ ಕಂಪ್ಯೂಟರ್ ಪ್ರಶ್ನೆಗಳನ್ನು ನಾವು ಡಿಕೋಡ್ ಮಾಡೋಣ ಮತ್ತು ಅನಾಲಿಸಿಸ್ ಮಾಡೋಣ. ಸರಿಯಾದ ಉತ್ತರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ರೈಟ್. ಸೊ ಕೆ ಎ ನಾನ್ ಎಚ್ ಕೆ ಪೇಪರ್ ಡಿಕೋಡ್ ಮಾಡಿದ್ದೆ, ಲೈವ್ ಬಂದಿದ್ದೆ, ತುಂಬ ಜನ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈ ವಾರ ಎಸ್ ಡಿ ಎ ನಾನ್ ಎಚ್ ಕೆ ಇರೋದ್ರಿಂದ ಸೊ ಎಫ್ ಡಿ ಎ ನಾನ್ ಎಚ್ ಕೆ ಕಂಪ್ಯೂಟರ್ ಕ್ವಶನ್ಸನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಎಚ್ ಕೆ ಕಂಪ್ಯೂಟರ್ ಕ್ವಶನ್ಸ್ ಕೂಡ ನಾನು ಲೈವ್ ಮಾಡಿದ್ದೆ ನಮ್ಮ ಚಾನಲಲ್ಲಿ, ವಿಜಯ್ ಸೇತು ಟೆಲಿಗ್ರಾಮ್ ಅದು ಯೂಟ್ಯೂಬ್ ಚಾನಲಲ್ಲಿದೆ. ಒಂದ್ಸಲ ನೀವು ಆ ವಿಡಿಯೋನ ನೋಡ್ಕೋಬೋದು. ನಾನು ಅಲ್ಲಿ ಏನೇನು ಹೇಳಿದ್ದೆ, ಯಾವ ಥರ ಪ್ರಶ್ನೆಗಳು ಬರುತ್ತಂತ ಹೇಳಿದ್ದೆ, ಹೋಗಿ ನೋಡಿ ವಿತ್ ಪ್ರೂಫ್ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಶ್ನೆ ಬರುತ್ತಂತ ಹೇಳಿದ್ದೆ ಅಂತ. ನಮ್ಮ ಒಂದ್ಸಲ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಹಳೆ 2 ಕಂಪ್ಯೂಟರ್ ವಿಡಿಯೋ ಇದೆ, 2 ಕಂಪ್ಯೂಟ್ರಿಂದನೂ ಇಲ್ಲಿ ಪ್ರಶ್ನೆ ಬಂದಿದೆ. ನಾನು ನಿಮಗೆ ಈಗ ತೋರಿಸ್ತೀನಿ ಯಾವ ಥರ ಬಂದಿದೆ, ಮುಂದೂ ಯಾವ ಥರ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಅದೇ ಥರ ನೀವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ ಸ್ನೇಹಿತರೆ. ಓಕೆ, ಸೊ ರೈಟ್, ಶುರು ಮಾಡೋಣ. ಫಸ್ಟ್ ಪ್ರಶ್ನೆ ಏನಿದೆ, ಎಕ್ಸ್ಪಾಂಡ್ ಫ್ಲಾಪ್ಸ್ ಅಂತ ಇದೆ. ಏನು ಫ್ಲಾಪ್ಸ್ ಅಂತಂದರೆ, ಏನು ಫ್ಲಾಪ್ಸ್ ಅಂತಂತಂದರೆ ಗೊತ್ತಾ ಯಾರಿಗಾರೆ? ಯಾರಿಗಾರೆ ಗೊತ್ತಾ? ಫ್ಲಾಪ್ಸ್ ಅಂತಂದರೆ ಗೊತ್ತಿಲ್ಲ. ತುಂಬ ಕಷ್ಟ ಇದೆ ಸ್ನೇಹಿತರೆ, ಕಂಪ್ಯೂಟರ್ ಪ್ರಶ್ನೆ ತುಂಬ ಕಷ್ಟ ಇದೆ. ನಾನು ನೋಡಿರೋ ಹಾಗೆ ನಿನ್ನೆ ಏನೋ ಕೀ ಆನ್ಸರ್ ಬಂದಿದ್ದು, ಏನು ಮಾರ್ಕ್ ಶೀಟ್ ಬಂದಿದೆ, ರಿಸಲ್ಟ್ ನೋಡ್ಕೊಂಡಿದ್ದಾರೆ. ತುಂಬ ಜನ ಕಮ್ಮಿ ತೊಗೊಂಡಿದ್ದಾರೆ. ಕಟ್ ಆಫ್ ಹೈ ಹೋಗಲ್ಲ, ನೆನ್ಪಿಟ್ಕೊಳ್ಳಿ. ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಟೂ ಮಚ್ ಹೈ ಹೋಗಲ್ಲ. ಓಕೆ, ಟೂ ಮಚ್ ಹೈ ಹೋಗಲ್ಲ, ಎಚ್ ಕೆಗಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ. ಬಟ್ ಏನಂದರೆ ನೀವು ಓದುವಂತಹ ಶೈಲಿನ ಬದಲಾಯಿಸ್ಕೋಬೇಕು. ಅದೇ ಥರ ನಾವು ಟೀಚ್ ಮಾಡೋವಂಥ ಶೈಲಿ ಕೂಡ ನಾವು ಬದಲಾಯಿಸ್ಕೋಬೇಕು ಒಂದಿಷ್ಟು. ಈ ಪೇಪರ್ ಅದನ್ನು ಹೇಳ್ತಾ ಇದೆ. ಓಕೆ, ಯಾವ ಥರ ಅನ್ನೋದನ್ನು ನೋಡೋಣ. ರೈಟ್. ಸೊ ಅವಾಗ ಹೇಳ್ತೀನಲ್ಲ, ಟ್ರೆಡಿಷ್ನಲ್ ಬುಕ್ಸು ಓದಿ, ನಮ್ಮ ಟ್ರೆಡಿಷ್ನಲ್ ಕ್ಲಾಸಸ್ಸು ನೋಡಿ. ನಾವು ಕ್ಲಾಸ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ತೊಗೊಂಡು ಬರಬೇಕಾಗತ್ತೆ. ಯಾಕಂದರೆ ಕ್ಲಾಸಲ್ಲಿ ಎಲ್ಲವೂ ಕೂಡ ಕವರ್ ಆಗೋಲ್ಲ, ಬುಕ್ಕಲ್ಲೂ ಕೂಡ ಎಲ್ಲವೂ ಕೂಡ ಕವರ್ ಆಗೋಲ್ಲ. ಮೋಸ್ಟ್ ಆಫ್ ದಿ ಥಿಂಗ್ಸ್ ಎಲ್ಲಿ ಕವರ್ ಆಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥ್ರೂ ಕವರ್ ಆಗುತ್ತೆ. ಈ ತರಹ ಒಂದಿಷ್ಟು ಟಾಪಿಕ್ಸು, ಈ ತರಹದ ಒಂದಿಷ್ಟು ಥಿಂಗ್ಸ್ಗಳೇನಿದ್ದಾವೆ ನಿಮಗೆ ಪಿ ವಿ ಐ ಕ್ಯೂಸಿಂದನೇ ಕವರ್ ಆಗೋದು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ 1 ಸೆಕೆಂಡ್, ಐ ವಿಲ್ ಇಂಟ್ರಪ್ಟ್. ನಿಮಗೆಲ್ರಿಗೂ ಗೊತ್ತು, ನಮ್ಮ ವಿಜಯ ಸೇತು ಆ್ಯಪ್ ಏನಾಗಿದೆ, ಲಾಂಚ್ ಆಗಿದೆ. ಸೊ ಅದರಲ್ಲಿ 2 ಕೋರ್ಸಸ್ ಇದೆ. ಒಂದು ಬೂಸ್ಟರ್ ಡೋಸ್ ಅಂತ, ಎಮ್ ಸಿ ಕ್ಯೂಸು 2000+ ಎಮ್ ಸಿ ಕ್ಯೂಸು. ಸೊ ಇದರಿಂದ ಸುಮಾರು 22 ಪ್ರಶ್ನೆಗಳು ನಾನ್ ಎಚ್ ಕೆ ಪೇಪರಲ್ಲಿ ಬಂದಿದೆ, ನೆನ್ಪಿಟ್ಕೊಳ್ಳಿ. ಎರಡನೇದ್ದು ನಮ್ಮದು ವಿಜಯ ಸಂಕಲ್ಪ ಅಂತ ಒಂದು ಹೊಸ ಪ್ರೋಗ್ರಾಮನ್ನು ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಪ್ರತಿ ಸಬ್ಜೆಕ್ಟನ್ನು ಹೇಳ್ತಾ ಹೋಗ್ತೀವಿ. ಎಕನಾಮಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಒಂದೊಂದೇ ಸಬ್ಜೆಕ್ಟ್, ನಾವು ಸಬ್ಜೆಕ್ಟ್ ವೈಸ್, ಬಿಕಾಸ್ ಒನ್ ಸೈಜ್ ಕೆನಾಟ್ ಫಿಟ್ ಫಾರ್ ಆಲ್ ಅನ್ನುವ ಕಾನ್ಸೆಪ್ಟಲ್ಲಿ ನನಗೆ ನಂಬಿಕೆ ಇದೆ. ಎಲ್ಲರಿಗೂ ಎಲ್ಲ ಸಬ್ಜೆಕ್ಟು ಬೇಕಾಗಿಲ್ಲ. ಒಂದಿಷ್ಟು ಸಬ್ಜೆಕ್ಟು ಅವರಾಗೆ ಓದಿದರೆ ಅರ್ಥ ಮಾಡ್ಕೋತಾರೆ, ಒಂದಿಷ್ಟು ಸಬ್ಜೆಕ್ಟ್ ಒಬ್ರಿಗೆ ಟಫ್ ಇರುತ್ತೆ, ಒಬ್ರಿಗೆ ಈಸಿ ಇರುತ್ತೆ. ಆದ್ದರಿಂದ ನಾನು ಸಬ್ಜೆಕ್ಟ್ ವೈಸ್ ಕೋರ್ಸನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ನಿಮ್ಮ ಅನುಕೂಲಕ್ಕೋಸ್ಕರ, ಅದು ಕೂಡ ಕಡಿಮೆ ಪ್ರೈಸಲ್ಲಿ 525 ರೂಪೀಸು ಎಕನಾಮಿಗೆ. ಸೊ ಬರೋ ವಾರದಿಂದ ಈ ವಾರದಿಂದ, ಈ ಫ್ರೈಡೇ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಇರುತ್ತೆ. ಮಂಡೇಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಷ್ಟೋ ಜನ ಜಾಯಿನ್ ಆಗಿದ್ದಾರೆ, ಎನ್ರೋಲ್ ಆಗ್ತಾ ಇದ್ದಾರೆ. ಸೊ ನಿಮಗೆ ಇದು ಅನುಕೂಲ ಅಂತ ಅನಿಸಿದರೆ, ಎಸ್ಪೆಷಲಿ ಯಾರು ವರ್ಕಿಂಗ್ ಇದ್ದೀರಲ್ವಾ, ಪಿ ಎಸ್ ಐ ಇನ್ ಸರ್ವಿಸ್ ಇದ್ದು ಪಿ ಎಸ್ ಐ ಮಾಡ್ತಾ ಇರ್ತೀರಾ, ಅಥವಾ ಆಲ್ರೆಡಿ ಒಂದು ವರ್ಕಿಂಗ್ ಇದ್ದು ಕೆ ಎಸ್ ಮಾಡಬೇಕಂತ ಅಂದ್ಕೊಂಡಿರ್ತೀರಾ, ಅಥವಾ ಬೇರೆ ಇನ್ನೊಂದೇನೋ ಎಫ್ ಡಿ ಎ ಮಾಡ್ಬೇಕು ಅಂದ್ಕೊಂಡಿರ್ತೀರಾ. ಸೊ ಇನ್ನೊಂದೇನೋ ವರ್ಕಿಂಗ್ ಇದ್ದೂ ಮಾಡಬೇಕು ಅಂದ್ಕೊಂತಿರಲ್ಲ, ನಿಮಗೆ ಓದೋಕ್ಕೆ ಕಷ್ಟ ಆಗಿರುತ್ತೆ. ಸೊ ಅಲ್ಲಿ ನಾವು ಇನ್ ಡೆಪ್ತ್ ಕ್ಲಾಸಸ್ ಇರುತ್ತೆ. ಓಕೆ, ಎಲ್ಲ ಇಮೇಜಸ್, ಎ ಐ ಇಮೇಜಸ್ ಓಕೆ ತೊಗೊಂಡ್ಬಂದು, ಗ್ರಾಫಿಕ್ಸ್ ತೊಗೊಂಡ್ಬಂದು ಎಕನಾಮಿನ ತುಂಬ ಚೆನ್ನಾಗಿ ಒಂದು ಹೈ ಕ್ವಾಲಿಟಿ ಕಂಟೆಂಟನ್ನು ರೆಡಿ ಮಾಡಿಸಿದ್ದೀವಿ. ಸೊ ಪಿ ಪಿ ಟಿ, ಎಸ್ಪೆಷಲಿ ಪಿ ಪಿ ಟಿ. ಸೊ ನಿಮ್ಗಲ್ಲಿ ನೋಟ್ಸ್ ಇರುತ್ತೆ, ಕ್ಲಾಸ್ ಇರುತ್ತೆ. ಓಕೆ, ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಅಥವಾ ನಮ್ಮ ನಂಬರ್ ಇದೆ, ಅದಕ್ಕೆ ಕರೆ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನಮ್ಮ ಚಾನಲ್ ಲಿಂಕು ಇರುತ್ತೆ, ಟೆಲಿಗ್ರಾಮ್ ಚಾನಲ್ಲು, ವಾಟ್ಸಪ್ ಕಾಂಟ್ಯಾಕ್ಟ್ ಲಿಂಕ್ ಇರುತ್ತೆ, ಆಮೇಲೆ ಆ್ಯಪ್ ಲಿಂಕ್ ಕೂಡ ಇರುತ್ತೆ. ನೀವು ಅದನ್ನು ಸಂಪರ್ಕಿಸಿ ಇದು ಮಾಡ್ಕೋಬೋದು. ಓಕೆ, ಇದಿಷ್ಟು ಒಂದಿಷ್ಟು ಇನ್ಫಾರ್ಮೇಷನ್. ಫ್ಲಾಪ್ಸ್ ಕರೆಕ್ಟ್ ಆನ್ಸರ್ ಏನಿದಕ್ಕೆ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಏನನ್ನು ಮೇಜರ್ ಮಾಡೋಕ್ಕೋಸ್ಕರ, ಯಾವುದನ್ನು ಅಳತೆ ಮಾಡೋಕ್ಕೋಸ್ಕರ, ಯಾವುದನ್ನು ಮೇಜರ್ ಮಾಡೋಕ್ಕೋಸ್ಕರ ಇದನ್ನು ಬಳಸ್ತಾರೆ ಸ್ನೇಹಿತರೆ? ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್, ನೆನ್ಪಿಟ್ಕೊಳ್ಳಿ.
ಕಂಪ್ಯೂಟರ್ ಪರ್ಫಾರ್ಮೆನ್ಸನ್ನು ಮೇಜರ್ ಮಾಡೋಕ್ಕೆ ಫ್ಲಾಪ್ಸ್ ಅನ್ನುವಂಥ ಒಂದು ಯೂನಿಟನ್ನು ಮೇಜರ್ಮೆಂಟನ್ನು ಬಳಕೆ ಮಾಡ್ತಾರೆ. ಸೊ ಇದರದ ಅರ್ಥ ಏನು, ಮುಂದೆ ನೀವು ಯಾವ ಥರ ಪ್ರಶ್ನೆ ಬರ್ಬೋದು ಅಂತಂದರೆ, ಪ್ರಿಂಟರ್ಸ್, ಮುದ್ರಕಗಳು, ಪ್ರಿಂಟರ್ಸ್, ಮುದ್ರಕಗಳು. ಸೊ ಇದನ್ನು ಯಾವುದಲ್ವ ಮೇಜರ್ ಮಾಡ್ತಾರೆ? ಕಮೆಂಟ್ ಹಾಕಿ ನೋಡೋಣ. ಪ್ರಶ್ನೆ ಬಂದಿದೆ, ಮುಂದೆ ಬರ್ಬೋದು. ಪ್ರಿಂಟರ್ನ ಯಾವ ರೀತಿಯಿಂದ ಮೇಜರ್ ಮಾಡ್ತಾರೆ, ಯಾವ ಒಂದು ಅಳತೆಯಲ್ಲಿ ಮೇಜರ್ ಮಾಡ್ತಾರೆ, ಯಾವ ಮೇಜರ್ಮೆಂಟಲ್ಲಿ ಮೇಜರ್ ಮಾಡ್ತಾರೆ, ಕಮೆಂಟ್ ಹಾಕಿ. ಮುಂದೆ ಬರ್ಬೋದು ಪ್ರಶ್ನೆ. ಹಾಂ, ನೋಡೋಣ. ರೈಟ್. ಸೊ ನೆಕ್ಸ್ಟ್ ಬರ್ಬೋದು, ಹೇಳ್ತಾ ಇದ್ದೀನಿ. PPM ಅಂತ ಇದೆ, ಓಕೆ, PPS ಅಂತ ಇದೆ. ಅದನ್ನು ಯಾವ ಪ್ರಿಂಟರ್ಗೆ ಯಾವುದು ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ. ಪ್ರಶ್ನೆ ಬರುತ್ತೆ, ಹಿಂದೆ ಬಂದಿದೆ, ಮುಂದೆ ಕೂಡ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡಿ, ಬೇಸ್ಡ್ ಆನ್ ಫಂಕ್ಷನ್ಸ್ ಆಫ್ ದಿ CPU ಒಂದು ಆರ್ಡರಲ್ಲಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಆರ್ಡರಲ್ಲಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಸೊ ಏನಾಗುತ್ತೆ ಇದಕ್ಕೆ ಆನ್ಸರು ಹೇಳಿ ನೋಡೋಣ. ಏನಾಗುತ್ತೆ ಇದಕ್ಕೆ ಆನ್ಸರ್? ಏನಾಗುತ್ತೆ ಕಮೆಂಟ್ ಮಾಡಿ. ಏನಾಗುತ್ತೆ? ಒಂದು ಇದು ಕಾಮನ್ ಸೆನ್ಸ್ ಇದ್ದರೆ ಸಾಕು. ಇದಕ್ಕೆ ಡೆಪ್ತ್ ನಾಲೆಜ್ ಬೇಡ, ಒಂದು ಸಿಂಪಲ್ ಕಾಮನ್ ಸೆನ್ಸ್ ಇದ್ದರೂ ಕೂಡ ಈ ಒಂದು ಪ್ರಶ್ನೆಗೆ ನೀವು ಆರಾಮಾಗಿ ಆನ್ಸರನ್ನು ಹಾಕಬಹುದು ಸ್ನೇಹಿತರೆ. ಕಾಮನ್ ಸೆನ್ಸ್ ನೋಡೋಣ ಯಾವ ಥರ ಅಂತ. ಸೊ ಒಂದು ಡೇಟಾ ಇರುತ್ತೆ ಅಥವಾ ಒಂದು ವರ್ಕ್ ಇರುತ್ತೆ, ನೀವೇನು ಮಾಡ್ತೀರಾ? ಅದ್ರ ಡೇಟಾನ ಫೆಚ್ ಮಾಡ್ತೀರಾ. ಫೆಚ್ ಅಂದರೆ ಅದನ್ನು ತಗೋತೀರಾ. ಫೆಚ್ ಅಂದರೆ ಏನು? ಅದನ್ನು ತಗೋತೀರಾ. ತೊಗೊಂಡು ಅದನ್ನು ಏನು ಮಾಡ್ತೀರಾ? ಅದನ್ನು ಸ್ಟಡಿ ಮಾಡ್ತೀರಾ, ಅಂದರೆ ಡಿಕೋಡ್ ಮಾಡ್ತೀರಾ. ಡಿಕೋಡ್ ಮಾಡಿ ಅದನ್ನು ಏನು ಮಾಡ್ತೀರಾ? ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಅದೆಲ್ಲಾಗುತ್ತೆ? ಎಲ್ಲ ಒಂದು ಕಡೆ ಸ್ಟೋರ್ ಆಗುತ್ತೆ. ರೈಟ್? ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಆ್ಯಂಡ್ ಸ್ಟೋರ್. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ ಯಾವ ಥರ ಅಂತ ಇದು? ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ನೀನು ನನ್ನ ಹಳೆ ವಿಡಿಯೋನ ತೆಗೆದು ನೋಡಿ, ಕಂಪ್ಯೂಟರ್ ಇಂಟ್ರಡಕ್ಷನ್ ವಿಡಿಯೋನು ತೆಗೆದು ನೋಡಿ. ಡಿಕೋಡ್ ಮಾಡಿದ್ದೆ, VAO ಕ್ವಶನ್ಸ್ನ ತೊಗೊಂಡು ಬಂದಿದ್ದೆ, ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನೇನು ಹೇಳಿದ್ದೆ? ಮೆಮರಿ ಮೇಲೆ ಪ್ರಶ್ನೆ ಬರಬಹುದು, ಮೆಮರಿ ಮೇಲೆ ಪ್ರಶ್ನೆ ಬರಬಹುದು, ಓದ್ಕೊಳ್ಳಿ ಅಂತ ಹೇಳಿದ್ದೆ. ಮುಂದೆ ಕೂಡ ಬರುತ್ತೆ, ಹಿಂದೆ ಬಂದಿದೆ, ಈ ಪೇಪರಲ್ಲೂ ಬಂದಿದೆ, ಮುಂದೆ ಕೂಡ ಬರುತ್ತೆ. ಇದನ್ನು ಥೆರಾಟಿಕಲಿ ಇನ್ನು ಡೆಪ್ತಾಗಿ ನೀವು ಓದಬೇಕು, ಇನ್ನು ಡೆಪ್ತಾಗಿ ನೀವು ಓದಬೇಕು. ರೈಟ್? ಸೊ RAM is the volatile memory and directly accessed by the processor. RAM is the non-volatile. ನೋಡಿ, ಎರಡು ಕಾಂಟ್ರಡಿಕ್ಟರಿ ಇದೆ, ಅಂದರೆ ವಿರುದ್ಧವಾಗಿದೆ ಎರಡು ಸ್ಟೇಟ್ಮೆಂಟು ಕೂಡ. ಒಂದು ಹೇಳುತ್ತೆ ಸ್ಟೇಟ್ಮೆಂಟು ವೊಲಟೈಲು, ಅಂದರೆ ಟೆಂಪ್ರರಿಯಾಗಿ ಮಾತ್ರ ಸ್ಟೋರ್ ಆಗುತ್ತೆ, ಯಾವಾಗ ಬೇಕಾದಾಗ ಡೇಟಾ ಡಿಲೀಟ್ ಆಗಿಬಿಡ್ಬೋದು. ಎರಡನೇದು ನಾನ್ ವೊಲಟೈಲು, ಅಂದರೆ ಏನೂ ಆಗಲ್ಲ, ಸದೃಢವಾಗಿ ಸಬಲವಾಗಿರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಎರಡೂ ಕರೆಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಂದು ರಾಂಗ್ ಆಗಿರಲೇಬೇಕು. ರೈಟ್? ROM ಈಸ್ ಅ ನಾನ್ ವೊಲಟೈಲ್ ಮೆಮರಿ, ಕೆನಾಟ್ ಡೈರೆಕ್ಟ್ಲಿ ಅಸೆಸ್ ಬೈ ದಿ ಪ್ರೊಸೆಸರ್. RAM ಏನಪ್ಪ? ಎಸ್, RAM ಈಸ್ ಅ ವೊಲಟೈಲ್. RAM ಈಸ್ ಅ ಏನು? ವೊಲಟೈಲ್. ಓಕೆ, RAM ಏನಪ್ಪ? ವೊಲಟೈಲ್. ಇದು ತಪ್ಪಾಗುತ್ತೆ. ಬಿ ತೆಗೆದುಬಿಡಿ, ಬಿ ತೆಗೆದುಬಿಡಿ, ಬಿ ತೆಗೆದುಬಿಡಿ. ಸೊ ಎರಡರಲ್ಲೇ ಆನ್ಸರು. ಓಕೆನಾ? ಅಂದರೆ A ಟ್ರೂ, ಆಬ್ವಿಯಸ್ಲಿ A ಟ್ರೂ ಇರಬೇಕು. ಸೊ ಸಿನೂ ಟ್ರೂ ಇದೆ. ಏನಾಗುತ್ತೆ? ಆನ್ಸರ್ ಬಿ ಆಗುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್, ಮೆಮರಿ ಮೇಲೆ ಪ್ರಶ್ನೆ ಮುಂದೆನೂ ಕೂಡ ಬರಬಹುದು. ಎಲ್ಲನೂ ಡೆಪ್ತಾಗಿ ನೋಡ್ಕೊಳ್ಳಿ. EEROM, EEROM ಅಂತ ಬರುತ್ತೆ, EPROM ಅಂತ ಬರುತ್ತೆ. ಸೊ ಇವು ಟೈಪ್ಸ್ ಆಫ್ ROM ಪ್ರಶ್ನೆ ಬರ್ಬೋದು. ಓಕೆ, ಅದರ ಸಲುವಾಗಿ ಮುಂದಿನ ಪ್ರಶ್ನೆ ನೋಡಿ, ಈಸಿ ಇದೆ. ಬೇಸ್ಡ್ ಆನ್ ರೋಲ್ ಆಫ್ ಗೂಗಲ್ ಡ್ರೈವ್. ಹೇಳ್ತೀನಲ್ವಾ, ಇದಕ್ಕೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಈ ಪ್ರಶ್ನೆಗೆ. ಇದನ್ನು ಯಾವ ಬುಕ್ಕಲ್ಲೂ ಇಷ್ಟು ನೀಟಾಗಿ ಕವರ್ ಮಾಡಿರೋಂಗಿಲ್ಲ, ಕ್ಲಾಸಲ್ಲೂ ಕೂಡ ಹೇಳಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥ್ರೂನೇ ಹೇಳಬೇಕು. ನಮ್ಮ ಮಿಷನ್ ಉತ್ಕರ್ಷಲ್ಲೂ ಕೂಡ ನಾವು ಎಷ್ಟೋ ಥಿಂಗ್ಸ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಮುಖಾಂತರ ನಾವೇನು ಮಾಡಿದ್ದೀವಿ? ಕವರ್ ಮಾಡಿದ್ದೀವಿ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ದು ಇದು ಏನಿದೆ ವೇಟೇಜ್ ಭಾಳ ಮ್ಯಾಟ್ರ್ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಸ್ನೇಹಿತರೆ. ಇದನ್ನು ನೀವು ಬಿಡಬಾರ್ದು. ನೋಡೋಣ, ಗೂಗಲ್ ಡ್ರೈವ್
mention the statement below statements if true or false. Viewers role can edit, comment and share files and folders. Editor role cannot change the file owner or delete the files ಅಂತ ಇದೆ. ಏನಿದೆ ಇದು? ವ್ಯೂವರು ಏನು ಮಾಡ್ತಾನೆ? ವ್ಯೂವರ್ ಬರೀ ವ್ಯೂ ಮಾಡ್ತಾನ ಫೈಲ್ ಆ್ಯಂಡ್ ಫೋಲ್ಡರ್ಸ್ನ. ಕ್ಯಾನ್ ಎಡಿಟ್ ಎಡಿಟ್ ಮಾಡ್ಬೋದಾ? ನೋ, ವ್ಯೂವರ್ ಇಸ್ ಅ ವ್ಯೂ. ನಾನು ಈಗ ನಿಮಗೆ ಏನು ಮಾಡ್ತೀನಿ, ಈ ಒಂದು ಡಾಕ್ಯುಮೆಂಟನ್ನು ಗೂಗಲ್ ಡ್ರೈವಲ್ಲಿ ಹಾಕಿದ್ದೀನಿ, ನಮ್ಮೊಂದು ಗೂಗಲ್ ಡ್ರೈವಲ್ಲಿ ಹಾಕಿದ್ದೀನಿ. ಈ ಒಂದು ಗೂಗಲ್ ಡ್ರೈವ್ ಲಿಂಕನ್ನು ನಿಮಗೆ ಕಳಿಸ್ತೀನಿ ನಾನು. ಓಕೆ, ಸೊ ಆ ಲಿಂಕಲ್ಲಿ ನೀವೇನು ಮಾಡ್ಬೋದು, ಬಂದು ಆ ಡಾಕ್ಯುಮೆಂಟನ್ನು ನೋಡ್ಬೋದು, ಶೇರ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಬಟ್ ವ್ಯೂವರ್ ಅಂದರೆ ಯಾರು? ನೀವು ಬಳಕೆದಾರರು. ಅದನ್ನು ಡಿಲೀಟ್ ಮಾಡೋಕ್ಕಾಗತ್ತಾ? ಅದನ್ನೇನಾದರೂ ಎಡಿಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ನೋಡಿ, ಕಾಮನ್ ಸೆನ್ಸಿಂದನೇ ಹಾಕ್ಬೋದು ಇದನ್ನು ಸ್ನೇಹಿತರೆ, ಕಾಮನ್ ಸೆನ್ಸ್. ಓಕೆ, ಎ ಫಾಲ್ಸ್. ಎಡಿಟರ್ ರೋಲ್ ಕೆನಾಟ್ ಚೇಂಜ್ ದಿ ಫೈಲ್ ಓವರ್ ಆರ್ ಡಿಲೀಟ್ ದಿ ಫೈಲ್ಸ್. ಹೌದು, ಕೆನಾಟ್ ಚೇಂಜ್. ಎಡಿಟರ್ ರೋಲ್ ಕೆನಾಟ್ ಚೇಂಜ್ ದಿ ಫೈಲ್ ಓನರ್. ಎಡಿಟರ್ ಅಂದರೆ ನಾನು ಒಬ್ರಿಗೆ ಆಕ್ಸೆಸ್ ಕೊಟ್ಟಿರ್ತೀನಿ, ಏನಾದರೂ ಎಡಿಟ್ ಇದ್ದರೆ ಮಾಡಿ, ಏನಾದರೂ ಸೆಟ್ಟಿಂಗ್ಸಲ್ಲಿ ಚೇಂಜಸ್ ಇದ್ದರೆ ಮಾಡಿ ಅಂತ. ಬಟ್ ಓನರ್ದು ಫೈಲ್ಸನ್ನು ಡಿಲೀಟ್ ಮಾಡೋಕ್ಕಾಗಲ್ಲ, ಓನರ್ ಫೈಲ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಓನರ್ ಮಾತ್ರ, ಯಾರು ಆ ಓನರ್ ಇರ್ತಾನೆ, ಓನರ್ ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಯಾರು ಕ್ರಿಯೇಟ್ ಮಾಡಿರ್ತಾರೆ, ಅವರು ಮಾತ್ರ ಅದನ್ನು ಡಿಲೀಟ್ ಮಾಡ್ಬೋದು, ಅವರು ಮಾತ್ರ ಅದನ್ನು ಚೇಂಜ್ ಮಾಡ್ಬೋದು. ಬಟ್ ಎಡಿಟ್ ಮಾಡ್ಬೋದು, ಏನಾದರೂ ಅದರಲ್ಲೇ ಎಡಿಟ್ ಮಾಡ್ಬೋದು, ಬಟ್ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಓನರನ್ನೇ ಚೇಂಜ್ ಮಾಡೋಕ್ಕಾಗಲ್ಲ, ಫೈಲ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಐ ಹೋಪ್ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಎಸ್, ಕರೆಕ್ಟ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಎಡಿಟ್ ರೋಲ್ ಕೆನಾಟ್ ಚೇಂಜ್ ಫೈಲ್ ದಿ ಓನರ್. ಎಸ್, ಕರೆಕ್ಟ್ ಅದು. ಎಸ್, ದಟ್ಸ್ ವೈ. ಓಕೆ, ಎ ಫಾಲ್ಸ್, ಬಿ ಟ್ರೂ. ರೈಟ್. ಸೊ ನೆಕ್ಸ್ಟ್ ನೋಡಿ, ಇದೇನಿದೆ ಅಂತಂದರೆ, ಸಾರಿ, ಇಲ್ಲಿ ಇದು ಬಂದಿಲ್ಲ. ಇದು ನಾನು ನಮ್ಮ ಲಾಸ್ಟ್ ಬಟ್ ಒಂದು ಕ್ಲಾಸ್ ನಮ್ಮ ಮಿಷಿನ್ ಉತ್ಕರ್ಷಲ್ಲಿ ಈ ಏನು ಸಿಂಬಾಲ್ಸ್ ಇದೆ, ಫ್ಲೋ ಚಾರ್ಟ್ ಸಿಂಬಾಲ್ಸ್. ನಾನಿಲ್ಲಿ ಚಾರ್ಟ್ಸ್ ಹೇಳ್ತೀನಿ, ನಾನು ನಿಮಗೆ ಇಲ್ಲಿ ಫ್ಲೋ ಚಾರ್ಟ್ ಸಿಂಬಾಲ್ಸ್ ಅಂತ ಹೇಳ್ತೀನಿ. ಏನು ಫ್ಲೋ ಚಾರ್ಟ್ ಸಿಂಬಾಲ್ಸ್? ಪ್ರೋಗ್ರಾಮನ್ನು ಬರಿಬೇಕಾದ್ರೆ ಸಿಂಬಾಲ್ಸನ್ನು ಬಳಕೆ ಮಾಡ್ತಾರೆ ಯೂಶ್ವಲಿ. ಬರೆಯೋಕ್ಕಿಂತ ಮುಂಚೆ ಯಾವ ಥರ ಪ್ರೋಗ್ರಾಮ್ ಇರುತ್ತೆ, ಇನ್ಪುಟ್ ಏನು ಔಟ್ಪುಟ್ ಏನು ಅನ್ನೋದು. ಸೊ ನೋಡಿ, ಇಲ್ಲಿ ಒಂದೇದೇನಿದೆ, ಒಂದು ಸೆಕೆಂಡ್, ಒಂದೇದೇನಿದೆಯಪ್ಪ ಇಲ್ಲಿ, ರೆಕ್ಟ್ಯಾಂಗಲ್. ಓಕೆ, ಎರಡನೇದೇನಿದೆ, ಡೈಮಂಡ್. ಮೂರನೇದೇನಿದೆ, ಓವಲ್ ಸಿಂಬಾಲ್, ಲೈನ್ ವಿತ್ ರೆಕ್ಟ್ಯಾಂಗಲ್, ಅಂದರೆ ಇದಾ, ಡಬಲ್ ಓವಲ್ ವಿತ್ ರೆಕ್ಟ್ಯಾಂಗಲ್. ಓಕೆ, ಇದು 4 ಸಿಂಬಾಲನ್ನು ಅವರು ಕೊಟ್ಟಿದ್ದಾರೆ. ಇದು ಬರುತ್ತೆ ಅಂತ ನಾನು ಹೇಳಿದ್ದೆ ನಮ್ಮ ಉತ್ಕರ್ಷ್ ಕ್ಲಾಸಲ್ಲಿ, ಇದನ್ನು ಪರ್ಟಿಕ್ಯುಲರಾಗಿ ಹೇಳಿದ್ದೆ, ಇದನ್ನು ನೋಡ್ಕೊಳ್ಳಿ ಅಂತ. ಬಟ್ ಬಂದಿದೆ, ನಾವು ಕ್ಲೇಮ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು, ಬಿಕಾಸ್ ಟೈಮ್ ಇಲ್ಲ ಅದನ್ನೆಲ್ಲ ಹಾಕೋಕ್ಕೆ. ಡೆಫಿನೆಟ್ಲಿ ವಿಲ್ ಕ್ಲೇಮ್ ಟುಡೇ ಆರ್ ಟುಮಾರೋ. ಐ ವಿಲ್ ವಿತ್ ಪ್ರೂಫ್ ನನ್ನ ಡಾಕ್ಯುಮೆಂಟ್ ನಾನು ನಿಮ್ಗೆ ಹಾಕ್ತೀನಿ, ಅದನ್ನು ಉತ್ಕರ್ಷ್ ಕ್ಲಾಸ್ದು. ಓಕೆ, ಕೇಳಿದೆ ನೋಡಿ, ಇದಂದರೆ ಏನು, ಇದಂದರೆ ಏನು, ಇದಂದರೆ ಏನು, ಇದಂದರೆ ಏನು ಅಂತ ಇಲ್ಲಿ ಆಪ್ಷನ್ಸು ಕೊಟ್ಟಿದ್ದಾನೆ, ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಓಕೆ, ಏನು ರೆಕ್ಟ್ಯಾಂಗಲನ್ನು ಇಟ್ ರಿಪ್ರೆಸೆಂಟ್ಸ್ ದಿ ಎಂಟಿಟಿ, ಅಂದರೆ ಡೇಟಾ. ಏನಪ್ಪ, ಡೇಟಾವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಡೇಟಾವನ್ನು ಏನು ಮಾಡುತ್ತೆ, ರಿಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ರಾಂಬಸ್ ಏನು, ರಾಂಬಸ್ ಅಥವಾ ಡೈಮಂಡ್ ಏನು, ರಿಲೇಷನ್ಶಿಪ್ ಬಿಟ್ವೀನ್ ದಿ ಎಂಟಿಟಿ, ಸಂಬಂಧಗಳನ್ನು ಕೂಡಿಸುವಂಥದ್ದು. ರಿಲೇಷನ್ಶಿಪ್ ಬಿಟ್ವೀನ್ ದಿ ಎಂಟಿಟೀಸ್, ಡೇಟಾಗಳನ್ನ ಬರೋಕ್ಕೆ, ಎರಡು ಎಂಟಿಟಿಗಳನ್ನ ಬರೋಕ್ಕೆ ಒಂದು ಸಂಬಂಧವನ್ನು ಏನು ಮಾಡುತ್ತಿದ್ದು, ಕೂಡಿಸುತ್ತೆ. ಓಕೆ, ಓವಲ್ ಎಕ್ಲಿಪ್ಸ್ ಥರ ಏನು ಮಾಡುತ್ತಿದ್ದು, ದ ಲೈನ್ ಅಟ್ರಿಬ್ಯೂಟ್ಸ್ ದಿ ಎಂಟಿಟಿ. ಓಕೆ, ಇದು ಕೂಡ ಒಂದು ಕೀ ಅಟ್ರಿಬ್ಯೂಟ್ಸ್. ಕೀ ಅಟ್ರಿಬ್ಯೂಟ್ ಏನು? ಕೀ ಅಟ್ರಿಬ್ಯೂಟ್ ಅಂತಂದರೆ ಸಮ್ ನೊಟೇಷನ್ಸ್ ಅಂತ ಇರುತ್ತೆ ನೋಡಿ. ಇದು ಟೂ ಮಚ್ ಟೆಕ್ನಿಕಲ್ ಇದೆ, ಸಿ ಪ್ರೋಗ್ರಾಮ್ ನೀವು ಕಲಿಯೋ ಅವಶ್ಯಕತೆ ಇಲ್ಲ, ಬಟ್ ಜಸ್ಟ್ ಬಯಟಾದರೂ ಹೊಡೀರಿ, ತಿಳ್ಕೊಳ್ಳಿ. ಸಮ್ ನೊಟೇಷನ್ಸ್ ಅಂತ ಇರುತ್ತೆ. ನೊಟೇಷನ್ಸ್ ಅಂತಂದರೆ ಕೀ ಏನನ್ಬೋದಪ್ಪ ಅದಕ್ಕೆ, ಕೀ
ಕೀವರ್ಡ್ಸ್ ಅಂತ ಅನ್ನಿ ಬೇಕಾರೆ, ಕೀವರ್ಡ್ಸ್ ಅಂತ ಅನ್ನಿ. ಕೀವರ್ಡ್ಸ್ ಅಂತಂದರೆ ಪ್ರಮುಖ ಪದಗಳು. ಅದನ್ನು ನೊಟೇಷನ್ಸ್ ಮುಖಾಂತರ ಇನ್ವರ್ಟೆಡ್ ಕಾಮ ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮ ಮುಖಾಂತರ ಅಲ್ಲಿ ನೋಟ್ ಮಾಡಿರ್ತೀವಿ. ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಈ ಥರ ಓವಲ್ ಶೇಪನ್ನು ಬಳಕೆ ಮಾಡ್ತೀವಿ, ಕೀ ಅಟ್ರಿಬ್ಯೂಟ್. ಓಕೆ, ಗೊತ್ತಾಯ್ತಾ? ಡಬಲ್, ಅದು ಸೇಮ್ ಅಟ್ರಿಬ್ಯೂಟ್, ಮಲ್ಟಿ ವ್ಯಾಲ್ಯೂಡ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಬಟ್ ಬಾಯಟ್ ಹೊಡೀರಿ. ಇದನ್ನು ನಾನು ನಮ್ಮ ಉತ್ಕರ್ಷ್ ಕ್ಲಾಸಲ್ಲಿ ಸಿಂಬಾಲ್ಸದ್ದು ಇಮೇಜಸ್ಸನ್ನು ಹಾಕಿದ್ದೆ, ಯಾವ್ಯಾವ್ದು ಕೇಳ್ಬೋದಂತ. ಉತ್ಕರ್ಷ್ ಕ್ಲಾಸ್ವರೆಗೆ ಇದರ ವ್ಯಾಲ್ಯೂ ಗೊತ್ತಿರುತ್ತೆ. ಯಾರಿಗೆ ಕಮ್ಯುನಿಕೇಷನ್ ಕ್ಲಾಸ್ ಬೇಕಾಗಿದ್ದರೆ ನಮ್ಮ ಒಂದು ವಾಟ್ಸಪ್ ಲಿಂಕ್ ಇದೆ, ಅದಕ್ಕೆ ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಿಮಗೆ. ಲಾಜಿಕ್ ಗೇಟ್ಸ್ 100% ಬರುತ್ತಂತ ಹೇಳಿದ್ದೆ. ನೋಡಿ, 2 ಪ್ರಶ್ನೆ ಬಂದಿದೆ. ಒಂದಲ್ಲ ಸ್ನೇಹಿತರೆ, 2 ಬಂದಿದೆ ಅಲ್ವಾ? 2 ಬಂದಿದೆ. ಈಸಿ ಬೇಸಿಕ್ ಪ್ರಶ್ನೆ, ಡೆಪ್ತ್ ಏನಿಲ್ಲ, ಬೇಸಿಕ್, ತುಂಬ ಬೇಸಿಕ್ ಪ್ರಶ್ನೆ ಬಂದಿದೆ. ಏನಿದು ನೋಡೋಣ. 1ನೇ ಪ್ರಶ್ನೆ ಸ್ನೇಹಿತರೆ, ಐಡೆಂಟಿಫೈ ದಿ ಆಪರೇಷನ್ ಪರ್ಫಾರ್ಮ್ ಬಿಲೋ ಲಾಜಿಕ್ ಗೇಟ್, ಇಮೇಜ್ ಆಫ್ ಆನ್ ಎಕ್ಸಾರ್ ಗೇಟ್ ವಿತ್ ಇನ್ಪುಟ್ಸ್ ಎ ಆ್ಯಂಡ್ ಬಿ, ಔಟ್ಪುಟ್ ಎ ಪ್ಲಸ್ ಬಿ ಇನ್ ಎ ಸರ್ಕಲ್. ಏನಂತ ಇರುತ್ತೆ? ಎಕ್ಸಾರ್ ಗೇಟ್. ಓಕೆ, ಅದು ಫಿಗರ್ ಇದೆ ಡೈರೆಕ್ಟ್. ಎಕ್ಸಾರ್ ಗೇಟ್ ಯಾವ ಥರ ಇರುತ್ತಪ್ಪ? ಹಿಂಗೆ ಹಿಂಗೆ ಅಲ್ವಾ? ಬರೀ ಹಿಂಗಿತ್ತಂತಂದರೆ ಏನು? ಆರ್ ಗೇಟ್. ಇದು ಏನು? ಸಾರಿ, ಇದು ಎಕ್ಸ್ನಾರ್ ಆಗುತ್ತೆ. ಓಕೆ, ಇದು ಆರ್ ಗೇಟ್. ಸಾರಿ, ಆರ್ ಗೇಟ್ ಆಗುತ್ತೆ. ಬಟ್ ಇನ್ಪುಟ್ ಔಟ್ಪುಟ್ ಏನು ಬರುತ್ತೆ? ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಫಾರ್ ಎಕ್ಸಾಂಪಲ್. 1 ಸೆಕೆಂಡ್. ಓಕೆ, ಇಲ್ಲಿ ಏನಿದೆ? ಇನ್ಪುಟ್ಟು ಎ ಇದೆ, ಔಟ್ಪುಟ್ ಏನು ಬರುತ್ತೆ? ಎ ಪ್ಲಸ್ ಬಿ. ಎಕ್ಸಾರ್ ಗೇಟ್ ವೆರಿ ಬೇಸಿಕ್. ಇದನ್ನು ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ವೆರಿ ಬೇಸಿಕ್ ಇದೆ. ನೆಕ್ಸ್ಟ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ಲಾಜಿಕ್ ಗೇಟ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ ನೋಡಿ. ಅದೇ ಸಿಂಪಲ್ ಇರುತ್ತೆ, ಭಯಪಡುವ ಅವಶ್ಯಕತೆ ಇಲ್ಲ ಸ್ಟೇಟ್ಮೆಂಟ್ ವೈಸ್ ಬಂದಿದೆ ಅಂದ ತಕ್ಷಣ. ಓಕೆ, ಆ್ಯಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಮಲ್ಟಿಫಿಕೇಶನ್. ಓಕೆ, ನ್ಯಾಂಡ್ ಗೇಟ್ ಯೂಸ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಮಲ್ಟಿಫಿಕೇಶನ್. ನೋಡಿ, 2 ಸ್ಟೇಟ್ಮೆಂಟ್ ಸೇಮ್ ಇದೆಯಾ? 2ರಲ್ಲಿ ಒಂದು ರಾಂಗ್ ಇರಲೇಬೇಕಾ? 2 ರೈಟ್ ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. 2ರಲ್ಲಿ ಒಂದು ರಾಂಗ್ ಇರಲೇಬೇಕು ಅಲ್ವಾ? ಸೊ ಆರ್ ಗೇಟ್ ಯೂಸ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಎಡಿಷನ್, ನಾರ್ ಗೇಟ್ ಈಸ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಎಡಿಷನ್. 2ರಲ್ಲಿ ಒಂದು ರಾಂಗ್ ಇರಲೇಬೇಕು, ರೈಟ್? 2ರಲ್ಲಿ ಒಂದು ರಾಂಗ್ ಇರಲೇಬೇಕಲ್ವಾ? ಆ್ಯಂಡ್ ಗೇಟ್ ಎಸ್ ಮಲ್ಟಿಫಿಕೇಶನ್, ಆರ್ ಗೇಟ್ ಎಸ್ ಅರ್ಥಮೆಟಿಕ್ ಎಡಿಷನ್, ಎ ಆ್ಯಂಡ್ ಸಿ ಕರೆಕ್ಟ್. ಬಟ್ ನ್ಯಾಂಡ್ ಗೇಟ್ ಇನ್ವರ್ಸ್ ಆಫ್ ಆ್ಯಂಡ್ ಬರ್ಕೊಳ್ಳಿ. ನೆಕ್ಸ್ಟ್ ಕೇಳಿಬಿಡ್ಬೋದು, ನ್ಯಾಂಡ್ ಗೇಟ್ ಏನು? ಇನ್ವರ್ಸ್ ಆಫ್ ಆ್ಯಂಡ್. ಓಕೆ, ನಾರ್ ಗೇಟ್ ಏನು? ಇನ್ವರ್ಸ್ ಆಫ್ ಆರ್. ನ್ಯಾಂಡ್ ಗೇಟ್ ಅಂದರೆ ಆ್ಯಂಡ್ ಗೇಟದ ರಿಸಲ್ಟ್ ಉಲ್ಟಾ. ನಾರ್ ಗೇಟ್ ಅಂದರೆ ಆರ್ ಗೇಟದ ರಿಸಲ್ಟ್ಸ್ ಏನು ಬರುತ್ತೆ? ಅದ್ರಲ್ಲಿ ಉಲ್ಟಾ. ಅಂದರೆ ಉಲ್ಟಾ, ಇನ್ವರ್ಸ್ ಅಂದರೆ ಉಲ್ಟಾ ಇರುತ್ತೆ ರಿಸಲ್ಟ್ಸ್ ಅಷ್ಟೇ. ಗೊತ್ತಾಯ್ತಾ? ಸಿಂಪಲ್. ನೋಡಿ, ಇದು ವೆರಿ ಕಾಮನ್ ಸೆನ್ಸ್ ಆ್ಯಂಡ್ ಎಲ್ಲರೂ ಇದನ್ನು ಬಳಕೆ ಮಾಡಿರ್ತೀರಿ. ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ನಂಬಲ್ಲ. ತುಂಬ ಜನ ಬಳಕೆ ಮಾಡಿರ್ತೀರಿ. ದಿನ ಬಳಸುವಂಥದ್ದು ಅಥವಾ ಯಾವಾಗೋ ಒಂದು ಸಲ ಬಳಸುವಂಥದ್ದು, ನಿಮ್ಮ ಮೊಬೈಲಲ್ಲಿ ಇದನ್ನು ನೋಡಿರ್ತೀರಿ. ಏನಂತ ಹೇಳ್ತೀನಿ. ಡಿಟರ್ಮೈನ್ ವಿಚ್ ಆಫ್ ದಿ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಇಗ್ನಿಟೋ. ಮೋಸ್ಟ್ ಆಫ್ ದಿ ಮೊಬೈಲ್ ಬಳಕೆದಾರರಿಗೆ ಇದು ಗೊತ್ತಿರುತ್ತೆ ಏನು ಅಂತ. ಏನಪ್ಪ ಅಂತಂದರೆ, ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ, ಅಲ್ಲಿ ಒಂದು ಎಡಿಷನ್ ಸಿಂಬಾಲ್ ಇರುತ್ತೆ, ಅಥವಾ ರೈಟ್ ಸೈಡ್ 3 ಟಿಕ್ಕಿ ಇರುತ್ತಲ್ಲ ಹಿಂಗೆ, ಅಲ್ಲಿ ಹೋಗಿ ಇಗ್ನಿಟೋ ಓಪನ್ ಅಂತ ಬರುತ್ತೆ. ಇಗ್ನಿಟೋ ಯಾಕೆ ಓಪನ್ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತು? ನಿಮ್ಮ ಬ್ರೌಸ್ ಹಿಸ್ಟ್ರಿ ನಿಮ್ಮ ಮೊಬೈಲಲ್ಲಿ ಯಾರಾದರೂ ನೋಡಿದ್ರೆ ಅದು ಬ್ರೌಸ್ ಹಿಸ್ಟ್ರಿ ಕಾಣಬಾರ್ದು. ನಾರ್ಮಲ್ ಗೂಗಲಲ್ಲಿದ್ದರೆ ನಿಮ್ಮ ಬ್ರೌಸ್ ಹಿಸ್ಟ್ರಿ ಕಾಣುತ್ತೆ, ಏನು ಬ್ರೌಸ್ ಮಾಡಿದ್ದೀರಾ ಅಂತ, ಏನೇನು ನೋಡಿದ್ದೀರಾ ನಿಮ್ಮ ಮೊಬೈಲಲ್ಲಿ ಅಂತ ಗೂಗಲಲ್ಲಿ. ಬಟ್ ಇಗ್ನಿಟೋ ಆನ್ ಮಾಡಿದ್ರೆ, ಇಗ್ನಿಟೋದಲ್ಲಿ ನೋಡಿದ್ರೆ, ಇಗ್ನಿಟೋದಲ್ಲಿ ಸರ್ಚ್ ಮಾಡಿದ್ರೆ ಅದು ಕಾಣಲ್ಲ. ಅಂದರೆ ಅದು ಹಿಸ್ಟ್ರಿ ಸ್ಟೋರ್ ಆಗಲ್ಲ ನಿಮ್ಮ ಮೊಬೈಲಲ್ಲಿ. ನಿಮ್ಮ ಮೊಬೈಲಲ್ಲಿ ಯಾರೇ ಒಬ್ಬರು ನಿಮ್ಮ ಮೊಬೈಲ್ ತೊಗೊಂಡ್ರೆ ಗೂಗಲ್ ಹಿಸ್ಟ್ರಿ ನೋಡಿದ್ರೆ ನಿಮ್ಮ ಮೊಬೈಲ್ ಅವ್ರಿಗೆ ಅದು ಕಾಣಿಸಲ್ಲ, ಬಿಕಾಸ್ ಇಗ್ನಿಟೋಲ್ಲಿ ಅದು ಓಪನ್ ಆಗಿರುತ್ತೆ. ಓಕೆ, ಗೊತ್ತಾಯ್ತಾ? ನೋಡೋಣ ಬನ್ನಿ. ಎಸ್, ಮೊದಲೇದೇ ನೋಡಿ, ಡಸ್ ನಾಟ್ ರೆಕಾರ್ಡ್ ಬ್ರೌಸಿಂಗ್ ಹಿಸ್ಟ್ರಿ. ಎಸ್, ಅದಕ್ಕೋಸ್ಕರನೇ ಅದನ್ನು ಬಳಕೆ ಮಾಡೋದು ಸ್ನೇಹಿತರೆ. ಅಲೋ ಮಲ್ಟಿಪಲ್ ಲಾಗಿನ್ಸ್ ಆನ್ ಒನ್ ಡಿವೈಸ್. ಎಸ್, ಮಲ್ಟಿಪಲ್ ಲಾಗಿನ್ಸ್ ಮಾಡ್ಬೋದು. ವೈರಸ್ಸಿಂದ ಪ್ರೊಟೆಕ್ಷನ್ ಸಿಗುತ್ತಾ? ಇಲ್ಲ, ಅದು ಜಸ್ಟ್ ನಿಮ್ಮನ್ನು
ನೀವೇನು ನೋಡ್ತಾ ಇದ್ದೀರಾ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಅದಕ್ಕೆ ಮಾತ್ರ ನೀವು ಬಳಕೆ ಮಾಡ್ಬೋದು ಅದನ್ನು, ಅಷ್ಟೇ. ರೈಟ್. ಸೊ IP ಅಡ್ರೆಸ್ ಹೈಡ್ ಮಾಡುತ್ತಾ? ಇಲ್ಲ, IP ಅಡ್ರೆಸ್ ಇಲ್ಲದೆ ಇಂಟರ್ನೆಟ್ಟೇ ವರ್ಕ್ ಆಗಲ್ಲ. ಕಾಮನ್ ಸೆನ್ಸ್ ಇದು ಅಲ್ವಾ? ಸೊ ಇದು A ಆ್ಯಂಡ್ B ಆಗುತ್ತೆ. ಅಂದರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಾವು ಬಳಕೆ ಮಾಡುವಂತಹ ಟೆಕ್ನಿಕಲ್ ಫೀಚರ್ಸ್ ಮೇಲೇ ಪ್ರಶ್ನೆ ಬರ್ತಾ ಇದೆ 1ರಿಂದ 2. ಇದಕ್ಕೆ ಯಾವುದೇ ಬುಕ್ ಬೇಕಾಗಿಲ್ಲ, ಇದಕ್ಕೆ ಯಾವುದೇ ಡೆಪ್ತ್ ಸ್ಟಡಿ ಬೇಕಾಗಿಲ್ಲ. ನೀವು ಡೇ ಬೈ ಡೇ ಅಪ್ಲಿಕೇಶನನ್ನು ಬಳಕೆ ಮಾಡ್ತಾ ಇರ್ತೀರಲ್ಲ, ಯಾವುದೋ ಒಂದು ಅಪ್ಲಿಕೇಶನನ್ನು, ಇಂಟರ್ನೆಟ್ಟನ್ನು ಬಳಕೆ ಮಾಡ್ತಾ ಇರ್ತೀರಾ, ಅದರಿಂದನೇ ಇದನ್ನು ಈಸಿಯಾಗಿ ನೀವು ಹಾಕಬಹುದು. ಇದಕ್ಕೆ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಭಯ ಪಡಬೇಡಿ. ಈ ಥರ ಪ್ರಶ್ನೆ ಬಂದರೆ ಧೈರ್ಯವಾಗಿ ಹಾಕಿ ಎಕ್ಸಾಮ್ ಹಾಲಲ್ಲಿ. ನೀವು 100% ಇದನ್ನು ಕರೆಕ್ಟ್ ಮಾಡ್ತೀರಾ. ಓಕೆ, 100% ಏನು ಮಾಡ್ತೀರಾ? ಕರೆಕ್ಟ್ ಮಾಡ್ತೀರಾ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಮ್ಯಾಚ್ ದಿ ಫಾಲೋವಿಂಗ್ ಇದೆ. ಟ್ವಿಸ್ಟೆಡ್ ಪೇರ್ ವೈರ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಕೋಆಕ್ಸಿಯಲ್ ಕೇಬಲ್, ಮೈಕ್ರೋವೇವ್ ಸಿಸ್ಟಮ್, ಸಿಗ್ನಲ್ಸ್. ಇದು ಎಲ್ಲೂ ಕವರ್ ಆಗಿಲ್ಲ. ಇದು ಸೈನ್ಸ್, ಬೇಸಿಕ್ ಸೈನ್ಸಲ್ಲಿ ಏನಾಗಿರುತ್ತೆ? ಕವರ್ ಆಗಿರುತ್ತೆ. ಯೂಶ್ವಲಿ ಸಿಗ್ನಲ್ಸ್ ಇಲ್ಲಿ ಕವರ್ ಮಾಡಿರೋಂಗಿಲ್ಲ. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕವರ್ ಆಗಿರುತ್ತೆ ಸಿಗ್ನಲ್ಸ್. ಬಟ್ ಇಲ್ಲಿ ನೀವು ಬಂದಿದೆ ಪ್ರಶ್ನೆ. ನೆಕ್ಸ್ಟು ಈ ಟಾಪಿಕ್ ಸುತ್ತಲೂ 360 ಡಿಗ್ರಿಯಿಂದ ಓದ್ಕೊಳ್ಳಿ. ಯಾಕೆ ಅಂತಂದರೆ ನೆಕ್ಸ್ಟ್ KEನೇ ಕಂಡಕ್ಟ್ ಮಾಡೋದು. KE ಅದರ ಪ್ಯಾಟರ್ನ್ ರಿಪೀಟ್ ಮಾಡುತ್ತೆ. ನಾನು ನಿಮ್ಗೆ ನೆಕ್ಸ್ಟ್ ಕ್ವಶನಲ್ಲಿ ತೋರಿಸ್ತೀನಿ ಯಾವ ಥರ ರಿಪೀಟ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಬರೋ ಒಂದು 2-3 ಕ್ವಶನಲ್ಲಿ ತೋರಿಸ್ತೀನಿ. 100% KE ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಅಂದರೆ ಕ್ವಶನ್ ರಿಪೀಟ್ ಆಗಲ್ಲ, ಆ ಟಾಪಿಕ್ ರಿಪೀಟ್ ಆಗುತ್ತೆ. ಬರೆದಿಟ್ಕೊಳ್ಳಿ. ಓಕೆ, ಸೊ ಇದು ನೋಡೋಣ ಏನಪ್ಪ ಅಂತ. ಟ್ವಿಸ್ಟೆಡ್ ಪೇರ್ ವೈರ್ ಸ್ಯಾಟಲೈಟ್ ಕಮ್ಯುನಿಕೇಷನ್. ಓಕೆ, ಆ್ಯಂಡ್ ಏನಿದೆ, ಇಟ್ ಯೂಸಸ್ ಮೈಕ್ರೋವೇವ್ ರಿಲೇ ಸ್ಟೇಷನ್ಸ್ ಇದೆ. ಏನೇನು ಯೂಸ್ ಮಾಡ್ತವೆ ಅಂತ ಇವು ಫೀಚರ್ಸ್ ಇದೆ. ಈ ಫೀಚರ್ಸು ಏನೇನು ಬಳಕೆ ಮಾಡ್ತಾವಂತ ಇದು ಪ್ರಶ್ನೆ ಇದೆ. ನೋಡೋಣ. ಟ್ವಿಸ್ಟೆಡ್ ವೈರ್ ಏನು ಬಳಕೆ ಮಾಡುತ್ತೆ? ಇದು 2 bunches ಆಫ್ ಥಿನ್ ಕಾಪರ್ ವೈರ್ಸನ್ನು ಹೊಂದಿರುತ್ತೆ. A3 ಎಸ್, ಎರಡರಲ್ಲಿದೆ. ರೈಟ್. ಆಬ್ವಿಯಸ್ಲಿ B4 ಸ್ಯಾಟಲೈಟ್ ಕಮ್ಯುನಿಕೇಷನ್, ಇಟ್ ಯೂಸಸ್ ದಿ ಮೈಕ್ರೋವೇವ್ ರಿಲೇ ಸ್ಟೇಷನ್ಸ್. ಎಸ್. ಓಕೆ, C1 or 2 ನಾವು ನೋಡ್ಕೋಬೇಕು. C1 or 2 ಕೋಆಕ್ಸಿಯಲ್ ಕೇಬಲ್ ಏನು? ಇಟ್ ಕನ್ಸಿಸ್ಟ್ ಆಫ್ ಎ ಸೆಂಟ್ರಲ್ ಕಾಪರ್ ವೈರ್. ನೋಡಿ, ಇದು ಟೂ ಮಚ್ ಟೆಕ್ನಿಕಲ್ಲು. ಇದು ಎಲ್ಲೂ ಓದಿರೋಕ್ಕೆ ಸಾಧ್ಯ ಇಲ್ಲಪ್ಪ. ಯಾರು ಕವರ್ ಮಾಡಿರೋಕ್ಕೆ ಸಾಧ್ಯ, ನನಗೆ ಗೊತ್ತಿರೋ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನೇ ಓದಬೇಕು. ಈಗ ಹಿಂಟ್ ಕೊಡ್ತಾ ಇದ್ದಾನೆ, ಈ ಟಾಪಿಕ್ಸ್ ಮೇಲೆ ನಾವು ಪ್ರಶ್ನೆ ಬರ್ಬೋದು ಅಂತ. ಈ ಟಾಪಿಕ್ಸ್ನ ನೀವು ನೀಟಾಗಿ ಓದ್ಕೋಬೇಕು. ಓಕೆ, ಕೋಆಕ್ಸಿಯಲ್ ಕೇಬಲ್, ಇಟ್ ಕನ್ಸಿಸ್ಟ್ ಆಫ್ ಎ ಸೆಂಟ್ರಲ್ ಕಾಪರ್ ವೈರ್. ಓಕೆ, ಸೊ D2 ಆಗುತ್ತೆ. ಮೈಕ್ರೋವೇವ್ ಸಿಸ್ಟಮು ಏನು? ಇಟ್ ಯೂಸಸ್ ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ಸು, ಎಕ್ಸ್ರೇ ಸಿಗ್ನಲ್ಸು. ಆ ಒಂದು ಆರ್ಡರ್ ಇದೆ ಗೊತ್ತಾ? ಆರ್ಡರ್ದು ಹೈಯಿಂದ ಫ್ರೀಕ್ವೆನ್ಸಿಯಿಂದ ಹೈಯಿಂದ ಲೋ, ಅದನ್ನು ಬೇರೆ ಬೇರೆ ಸೈನ್ಸಲ್ಲಿ ಕೇಳಿದ್ದಾರೆ, ಬಟ್ ಇಲ್ಲಿ ಕೇಳ್ಬೋದು. ಅದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮತ್ತೆ ಬಂದಿದೆ ಅದೇ ಥರ. ಅದರದ್ದು ನೆಕ್ಸ್ಟ್ ಇಲ್ಲಿ ಸ್ಪೀಡ್ ಕೇಳಿಬಿಟ್ಟಿದ್ದಾನೆ. ಟ್ರಾನ್ಸ್ಮಿಷನ್ ಆಫ್ ಮೀಡಿಯಾ ಸ್ಪೀಡು. ಓಕೆ, ಟ್ರಾನ್ಸ್ಮಿಷನ್ ಆಫ್ ಮೀಡಿಯಾ ಸ್ಪೀಡ್ ಕೇಳಿದ್ದಾನೆ. ನಾನು ಹೇಳಿದ್ನಲ್ವಾ, ಕೇಳ್ತಾನೆ. ರೇಡಿಯೋ ವೇವ್ಸು. ಓಕೆ, ಯಾವುದ್ಯಾವುದು ಏನೇನಾಗುತ್ತೆ ಅಂತ ಕೇಳ್ತಾನೆ. ಇಲ್ಲಿ ಒಂದು ಡಿಸ್ಪ್ಯೂಟ್ ಇದೆ. ನನಗೆ ಪರ್ಸ್ನಲಿ ಡಿಸ್ಪ್ಯೂಟ್ ಇದೆ. ಯಾಕೆ ಅಂತಂದರೆ KE ಕೊಟ್ಟಿರೋ ಆನ್ಸರು 3, ಬಟ್ ನಮ್ಮ ಆನ್ಸರು, ನನಗೆ ಗೊತ್ತಿರೋ ಆನ್ಸರು 4. 2 ಆನ್ಸರ್ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ. ಓಕೆ, 2 ಆನ್ಸರ್ ಕೊಡ್ತಾ ಇದ್ದೀನಿ. KE ಒಂದು ಆನ್ಸರ್ ಕೊಟ್ಟಿದೆ, ನಾವು ಒಂದು ಆನ್ಸರ್ ಕೊಡ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ 4 ಕರೆಕ್ಟು. ನೀವು ಗೂಗಲ್ ಮಾಡಿ ನೋಡಿ ಈ ಪ್ರಶ್ನೆಗೆ. 4 ಕರೆಕ್ಟು. ಬಟ್ KE ಯಾವುದು ಸೋರ್ಸ್ ರೆಫರ್ ಮಾಡಿದ್ರು ನಮಗೆ ಗೊತ್ತಿಲ್ಲ. ರಿವೈಸ್ ಸ್ಕೀನಲ್ಲೂ ಅದು ಏನಾಗಿಲ್ಲ, ಅಪ್ಡೇಟ್ ಆಗಿಲ್ಲ. ದ್ಯಾಟ್ಸ್ ವೈ ಅಪ್ಡೇಟ್ ಆಗಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಇದನ್ನು ಅಪ್ಡೇಟ್ ಆಗಿಲ್ಲ. ಅನ್ಶೀಲ್ಡ್ ಇಲ್ಲಿ ಏನು ಕೇಳಿದಾರಪ್ಪ? ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದ್ದಾನೆ. ಅಂದರೆ ಕಡಿಮೆಯಿಂದ ಜಾಸ್ತಿ ಅಲ್ವಾ, ಹೆಚ್ಚಿಂದ ಜಾಸ್ತಿ ತನಕ. ಇನ್ಕ್ರೀಸಿಂಗ್ ಅಂದರೆ ಏನು? ಕಡಿಮೆಯಿಂದ ಜಾಸ್ತಿ ತನಕ ಅಲ್ವಾ. ಸೊ ಅನ್ಲೀಶ್ಡ್ ಟ್ವಿಸ್ಟೆಡ್ ಪೇರ್ ಇಂದ ಲೋವರ್ ಸ್ಪೀಡ್ ಡೇಟಾ ಇರುತ್ತೆ. ಲೋವರ್ ಸ್ಪೀಡ್ ಡೇಟಾ 4 ಕೊಟ್ಟಿದ್ರಲ್ಲಿ ಲೋವರ್ ಸ್ಪೀಡ್ ಡೇಟಾ ಇರುತ್ತೆ. ಇದು ಮಾಡ್ರೇಟ್ ಆಗಿರುತ್ತೆ. ಓಕೆ, ಏನಕ್ಕೆ? 10 Mbps ಇಂದ 100 Mbps ಮಾಡೋಕ್ಕೆ, ಏನು ಡೇಟಾ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಅದನ್ನು ಬಳಕೆ ಮಾಡ್ತಾರೆ. ಇದು GB ನಲ್ಲಿ ರೇಡಿಯೋ ವೇವ್ಸು, GB ಗಟ್ಟಲೆ ಫುಲ್ ಹೈ ಸ್ಪೀಡು.
GB ಇದು ಮಾಡೋಕ್ಕೆ ಬಳಕೆ ಮಾಡ್ತಾರೆ. ಫೈಬರ್ ಆಪ್ಟಿಕಲ್ ಕೇಬಲ್ ಇದು ಫಾಸ್ಟೆಸ್ಟ್ ಅಮಂಗ್ ದಿ ಆಲ್. ಬಟ್ ಅವನೇನು ಕೊಟ್ಟಿದ್ದಾನೆ, Gbps ಫಸ್ಟಿಗೆ ಕೊಟ್ಟಿದ್ದಾನೆ. ನೋ, ತಪ್ಪು. 4 ಕರೆಕ್ಟು. ಅಂದರೆ ಡೇಟಾ ಟ್ರಾನ್ಸ್ಮಿಟ್ ಆಗೋ ಏನು ಕೇಳ್ತಾ ಇದ್ದಾನೆ, ಸ್ಪೀಡನ್ನು ಆರ್ಡರಲ್ಲಿ ಕೇಳ್ತಾ ಇದ್ದಾನೆ. ಓಕೆ, ಪ್ರಶ್ನೆ ಈ ಥರ ಬಂದಿದೆ ನೋಡಿ. ಬೈನರಿ ಆ್ಯಂಡ್ ಸೆಕೆಂಡರಿ ಇಂಪಾರ್ಟೆಂಟು, ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಪ್ರಶ್ನೆ ಬಂದಿದೆ, ನಮ್ಮ ಎಕ್ಸಾಮಲ್ಲೂ ಹೇಳಿದ್ದೆ. ಇಷ್ಟೇ ನೋಡ್ಕೊಳ್ಳಿ ಅಂತ ನಾನು ಏನು ಹೇಳಿದ್ದೆ ಅದೇ ಥರ ಬಂದಿದ್ದು. ಏನು ಡೇಟಾ ರಾಕೆಟ್ ಸೈನ್ಸ್ ಇಲ್ಲ, ಡೆಪ್ತ್ ಆಗಿ ನಂಬರ್ ಸಿಸ್ಟಮ್ ನೋಡ್ಕೋಬೇಕಾಗಿಲ್ಲ. ನೋಡಿ, ವಿಚ್ ಟು ನಂಬರ್ ಸಿಸ್ಟಮ್ ಕಂಪ್ಯೂಟರ್ ಪ್ರೊಫೆಷನಲ್ ಆಫನ್ ಶಾರ್ಟ್ಕಟ್ ನೋಟೇಷನ್ಸ್ ಫಾರ್ ಬೈನರಿ. ಬೈನರಿಗೆ ಯಾವುದು ಬಳಕೆ ಆಗುತ್ತೆ ಅಂತ ಕೇಳಿದ್ದಾನೆ. ಯಾವುದಪ್ಪ ಬಳಕೆ ಆಗುತ್ತೆ? ಹಾಂ, ಶಾರ್ಟ್ಕಟ್ ನೋಟೇಷನ್ಸ್ ಫಾರ್ ಬೈನರಿ. ಶಾರ್ಟ್ಕಟ್ ನೋಟೇಷನ್ಸ್ ಫಾರ್ ಬೈನರಿ ಹೇಳಿ ನೋಡೋಣ ಯಾವುದಾಗುತ್ತೆ. ಆಕ್ಟಲ್ ಅಂತೂ 100% ಇರುತ್ತೆ. ಆಕ್ಟಲ್ ಇದೆ. ಇನ್ನೊಂದು ಯಾವುದು? ಹೆಕ್ಸಾಡೆಸಿಮಲ್. ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್. ಓಕೆ, ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಇದರ ಆನ್ಸರು. ಓಕೆ, ಇನ್ ಕೇಸ್ ನಿಮಗೇನಾದರೂ ಇದು ರಾಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ಐ ವಿಲ್ ಕರೆಕ್ಟ್. ನನಗೆ ಗೊತ್ತಿರೋಂಗೆ ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ಬೇಸಿಕ್ ಇದೆ, ಇದು ತುಂಬ ಬೇಸಿಕ್ ಇದೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ is the process of understanding the system requirement and its environment. ಏನು ಸಿಸ್ಟಮ್ ಅನಾಲಿಸಿಸ್, ಸಿಂಪಲ್ ಕಾಮನ್ ಸೆನ್ಸ್ ಇದೆ ಇದು. ಇನ್ನು ಸಾಫ್ಟ್ವೇರ್ ಒಳಗೆ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಸಿಸ್ಟಮ್ ಅನಾಲಿಸಿಸ್ ಇಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಕ್ವೈರ್ಮೆಂಟ್ ಆಫ್ ದಿ ಎನ್ವಿರಾನ್ಮೆಂಟ್. ಅಂದರೆ ಏನು, ಸಿಸ್ಟಮ್ ಸ್ಟಡಿ ಮಾಡೋಕ್ಕಾಗತ್ತಾ, ಅಲ್ಲ ಫಿಸಿಬಿಲಿಟಿ ಅಲ್ಲ, ರಿಕ್ವೈರ್ಮೆಂಟ್ಸ್ ಅನಾಲಿಸಿಸ್, ಸಿಸ್ಟಮ್ ಅನಾಲಿಸಿಸ್. ಓಕೆ, ದ ಕಮಾಂಡ್ ಯೂಸ್ ಟು ಚೇಂಜ್ ದಿ ಫೈಲ್ ಪರ್ಮಿಷನ್. ನೋಡಿ, ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ. ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರು ಹೈ ಲಿಂಕ್ ಟಾಪಿಕ್ ಎಲ್ಲ ಪರೀಕ್ಷೆಗಳಲ್ಲೂ ಹಿಂದೆ ಬಂದಿದೆ, ಮುಂದೆ ಕೂಡ ಬರುತ್ತೆ. ಈ ಎರಡನ್ನೂ 360 ಡಿಗ್ರಿ ವ್ಯೂಯಿಂದ ನೋಡ್ಕೊಳ್ಳಿ, ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ದ ಕಮಾಂಡ್ ಯೂಸ್ ಟು ಚೇಂಜ್ ದಿ ಫೈಲ್ ಪರ್ಮಿಷನ್. ಚೇಂಜ್ ದಿ ಫೈಲ್ ಪರ್ಮಿಷನ್ ಏನು? ಅಟ್ರಿಬ್ಯೂಟ್ ಅನ್ನುವಂಥ ಕಮಾಂಡನ್ನು ಬಳಕೆ ಮಾಡ್ತೀವಿ. ಓಕೆ, ಎಲ್ಲಿ ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅದನ್ನು ನೋಡ್ಕೊಳ್ಳಿ. ಯುನಿಕ್ಸು ಆರ್ ಲೈನಕ್ಸು ಸಿಸ್ಟಮಲ್ಲಿ ಬಳಕೆ ಮಾಡ್ತೀವಿ. ನಾಟ್ ಯಾವುದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲ, ಯುನಿಕ್ಸು ಮತ್ತು ಲೈನಕ್ಸ್ ಸಿಸ್ಟಮಲ್ಲಿ ಇದನ್ನು ಏನು ಮಾಡ್ತಾರೆ, ಬಳಕೆ ಮಾಡ್ತಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮ್ಯಾಚ್ ದಿ ಫಾಲೋವಿಂಗು ಹೇಳಿದ್ದೆ ಲಾಸ್ಟ್, ನಾನು ಲೈವ್ ಕ್ಲಾಸಲ್ಲಿ ಬಂದಾಗ ಕಂಪ್ಯೂಟರ್ದು ಏನು ಹೇಳಿದ್ದೆ, ಸೈಬರ್ ಸೆಕ್ಯೂರಿಟಿ ಮೇಲೆ ಪ್ರಶ್ನೆ ಬರುತ್ತೆ. ಲಾಸ್ಟ್ ಎಕ್ಸಾಮಲ್ಲೇ ಅವನು ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದ, 2 ಪ್ರಶ್ನೆ ಅವ್ನು ಕೇಳ್ತಾ ಇದ್ದಾನೆ. ಈ ಟಾಪಿಕ್ಸ್ ಮೇಲೆ ಪ್ರಶ್ನೆ ನಾನು ಕೇಳ್ತೀನಿ ಅಂತ ಅವ್ನು ಹಿಂಟ್ ಕೊಡ್ತಾ ಇದ್ದಾರೆ ಎಕ್ಸಾಮಿನರು. ನಾವು ಅದ್ರ ತಕ್ಕ ಹಾಗೆ ಓದಬೇಕು ಅಲ್ವಾ? ಕರೆಕ್ಟ್, ರೈಟ್? ಟ್ರೋಜನ್ ಅಂದರೆ ಯಾರು ಇದರಲ್ಲಿ? ಟ್ರೋಜನ್ ಅಂದರೆ ಯಾರು? ಬೀಸ್ಟ್. ಟ್ರೋಜನ್ ಅಂದರೆ ನೆಕ್ಸ್ಟ್ ಏನು ಮಾಡ್ಬೋದು ಗೊತ್ತಾ, ಇದನ್ನೇ ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳಿಬಿಡ್ಬೋದು, ಹೇಳಿಕೆ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೂ ರೆಡಿ ಆಗಿರಿ. ಅಯ್ಯೋ ಹೇಳಿಕೆ ಪ್ರಶ್ನೆ ಕೇಳ್ಬಿಟ್ಟು ಹೆಂಗೆ ಮಾಡೋದು ಅಂತ. ನೋ, ಯು ಶುಡ್ ಬಿ ರೆಡಿ. ಓಕೆ, ಟ್ರೋಜನ್ ಅಂದರೆ ಯಾರಪ್ಪ? ಬೀಸ್ಟ್. ಓಕೆ, ಟ್ರೋಜನ್ ಅಂದರೆ ಯಾರು? ಬೀಸ್ಟ್. ಇದು ಎ ಆಗುತ್ತೆ. ಟ್ರೋಜನ್ ಅಂದರೆ ಯಾರು? ಬೀಸ್ಟ್. ಸ್ಪೈವೇರ್ ಅಂತಂದರೆ ಝ್ಯಾಂಗೋ. ಓಕೆ, B1 A3 B1 ಇಲ್ಲಿ 2 ಇಲ್ಲಿ ಇದೆ ಆನ್ಸರು. ಓಕೆ, A3 B1 ಇರೋದು ಒಂದೇ. C4 ಆಗುತ್ತೆ. ರೆಸಿಡೆಂಟ್ ವೈರಸ್ ಏನಂತ ಕರೀತಾರೆ? ರೆಂಡೆಕ್ಸ್ ಅಂತ ಕರೀತಾರೆ. ಪಾಲಿಮಾರ್ಫಿಕ್ ವೈರಸನ್ನು ಎಲ್ಕ್ರೇನ್ ಅಂತ ಕರೀತಾರೆ. ಓಕೆ, ಬೀಸ್ಟ್ ಏನಕ್ಕೆ ಬೀಸ್ಟ್ ಅಂತ ಏನಕ್ಕೆ ಕರೆದ್ವಿ ಹೇಳಿ? ರಿಮೋಟ್ ಆಕ್ಸೆಸ್ ಗೊತ್ತಾಗಲ್ಲ ನಮಗೆ, ಒಂಥರ ಡೇಂಜರಸ್ಸು. ಬೀಸ್ಟ್ ಅಂದ್ರೆ ಏನು? ಡೇಂಜರಸ್ ಅಲ್ವಾ? ಆ ಥರ ಕಂಪೇರಿಟಿವ್ಲಿ. ಸ್ಪೈವೇರ್ ಅಂದರೆ ಸ್ಪೈ. ಝ್ಯಾಂಗೋ ಅನ್ನೋದೇನು? ಒಂದು ಸಾಫ್ಟ್ವೇರು. ಓಕೆ, ಸಾಫ್ಟ್ವೇರ್ ಕಂಪ್ನಿ ಹೂಸ್ ಪ್ರಾಡಕ್ಟ್ಸ್ ಆರ್ ವೇಡ್ಲಿ ಕ್ಲಾಸಿಫೈಡ್ ಆಸ್ ಅಡ್ವೇರ್. ಓಕೆ, ಈ ಸ್ಪೈವೇರನ್ನು ಮಾನಿಟರ್ ಮಾಡೋಕ್ಕೆ ಇವೆಲ್ಲ ಬಳಸ್ತಾರೆ. ಇವೆಲ್ಲವನ್ನು 4 ಓಕೆ 4 ಬಳಸ್ತಾರೆ. ಇವೆಲ್ಲ ಸಾಫ್ಟ್ವೇರ್ಸು. ಏನು ಸಾಫ್ಟ್ವೇರ್ಸ್ ಇವು? ಈ ವೈರಸ್ಗಳನ್ನು ಯಾವ ಥರ ತಡೆಗಟ್ಟಬೇಕು, ಯಾವ ಥರ ನಾವು ಇದು ಮಾಡ್ಕೋಬೇಕು,
ನೀಟಾಗಿ ಅನ್ನೋದಕ್ಕೆ ತಡೆಗೋಡೆಯಾಗಿ, ಫೈರ್ ವಾಲ್ ಆಗಿ ಯಾವ ಥರ ನಾವು ಇದನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಅವು ಸಾಫ್ಟ್ವೇರ್ಗಳನ್ನ ಬಳಕೆ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಇದು ಸ್ವಲ್ಪ ಡೆಪ್ತ್ ಇದೆ, ಬಟ್ ಪ್ರಶ್ನೆ ಬರ್ತಾ ಇದೆ, ನೋಡಬೇಕು. ನಾನು ಹೇಳಿದ್ನಲ್ವಾ, KEA ತನ್ನ ಪ್ಯಾಟರ್ನನ್ನು ರಿಪೀಟ್ ಮಾಡುತ್ತೆ, ತನ್ನ ಹಳೆಯ ಪ್ರಶ್ನೆಗಳಿಂದ ಇನ್ನೊಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ. ನೀವು ಬೇಕಾದ್ರೆ ತೆಗೆದು ನೋಡಿ, ಸೆಕ್ಷನ್ 60 ಆಫ್ IT ಆ್ಯಕ್ಟ್ ಅಂತ, ಎಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲಾಸ್ಟ್ ಇಯರ್ ಪ್ರಶ್ನೆ ಬಂದಿತ್ತು. ಇದೇ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದ್ರು? KEA. ಅದನ್ನೇ ಇಟ್ಕೊಂಡು ಇಲ್ಲಿ ಸೆಕ್ಷನ್ 66 ಅಂತ ಹೇಳಿದ್ದಾನೆ. ನಂದು ಕಂಪ್ಯೂಟರ್ದು ಒಂದು ವಿಡಿಯೋ ಮಾಡಿದ್ದೀನಿ, ಐ ಥಿಂಕ್ ಒಂದು 50 ಡೇಸ್ ಬ್ಯಾಕ್ ಅನ್ಕೋತೀನಿ, ಹೋಗಿ ನೋಡಿ. ಕಂಪ್ಯೂಟರ್ ಅಂದರೆ ಕಷ್ಟನಾ ಅಂತ ಒಂದು ಸಮಥಿಂಗ್ ಏನೋ ವಿಡಿಯೋ ಮಾಡಿದ್ದೀನಿ. VAO ಪೇಪರ್ನೇ ತೊಗೊಂಬಂದಿದ್ದೆ. ಅಲ್ಲಿ ಎಕ್ಸ್ಪ್ಲೇಷನಲ್ಲಿ ಸೆಕ್ಷನ್ 66 ನಾನು ಕೊಟ್ಟಿದ್ದೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಇದನ್ನು ಹಾಕಿದ್ದೀನಿ. ಒಬ್ಬರು ಸ್ಟೂಡೆಂಟ್ ನನಗೆ ಹೇಳೋದು, ನನಗೆ ನೆನಪಿರಲಿಲ್ಲ, ಯಾಕಂದ್ರೆ ನಾವು ಹೇಳ್ಬಿಟ್ಟಿರ್ತೀವಿ ಆ ಮೂಮೆಂಟಲ್ಲಿ ಯಾವ್ಯಾವ ಇರುತ್ತೆ ನಮ್ಮ ತಲೆನಲ್ಲೆಲ್ಲ ಹೇಳಿರ್ತೀವಿ. ಬಟ್ ಸ್ಟೂಡೆಂಟು ಸ್ಕ್ರೀನ್ಶಾಟ್ ಕಳಿಸಿದ್ರು, ಸರ್ ನೀವು ಹೇಳಿದ್ದು ಬಂದಿದೆ ಅಂತ. ಥ್ಯಾಂಕ್ ಯು. ಅದರ ಸ್ಕ್ರೀನ್ಶಾಟ್ನ ನಾನು ಹಾಕಿದ್ದೀನಿ ನಮ್ಮ ಚಾನಲಲ್ಲಿ, ಹೋಗಿ ನೋಡಿ ನೀವು ಬೇಕಂತಂದರೆ. ಸೆಕ್ಷನ್ 66 ಯಾವುದಕ್ಕೆ ಸಂಬಂಧ? ಹ್ಯಾಕಿಂಗ್. ಅದೇ ಥರ ಬೇರೆ ಸೆಕ್ಷನ್ಸು ಕೂಡ ಅಲ್ಲಿದೆ. ಒಂದು ಟೇಬಲ್ ಕೊಟ್ಟಿದ್ದೀನಿ ನಾನು, ಆ್ಯಕ್ಚುಲಿ ನೀವು ನೋಡಿದರೆ ಗೊತ್ತಿರುತ್ತೆ. ಓಕೆ, ನೋಡಿ, ಕಂಪೈಲರ್, ಲಿಂಕರ್, ಟ್ರಾನ್ಸ್ಲೇಟರ್, ಅಸೆಂಬ್ಲರ್, ದೀಸ್ ಆರ್ ಆಲ್ ಏನು ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು, ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋಕ್ಕೆ ಬಳಕೆಯಾಗುವಂತಹ ಟೂಲ್ಸ್, ಪ್ರೋಗ್ರಾಮಿಂಗ್ ಟೂಲ್ಸ್. ಇವು ಪ್ರಶ್ನೆ ಬರುತ್ತೆ, ಯಾವುದೋ ಒಂದು ಕಡೆಯಿಂದ ಬಂದೇ ಬರುತ್ತೆ. ನೆಕ್ಸ್ಟ್ ಕಂಪೈಲರ್ ಕೇಳ್ಬೋದು, ಲಿಂಕರ್ ಕೇಳ್ಬೋದು, ಅಸೆಂಬ್ಲರ್ ಕೇಳ್ಬೋದು, ಟ್ರಾನ್ಸ್ಲೇಟರ್ಸ್ ಕೇಳ್ಬೋದು. ಇಲ್ಲೇನು ಕೇಳಿದ್ದಾನೆ? ಡ್ಯಾಶ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಅಕ್ಸೆಪ್ಟ್ಸ್ ದಿ ಆಬ್ಜೆಕ್ಟ್ ಪ್ರೋಗ್ರಾಮ್ ಪ್ರೊಡ್ಯೂಸ್ಡ್ ಬೈ ದಿ ಕಂಪೈಲರ್ ಆರ್ ಅಸೆಂಬ್ಲರ್ ಆ್ಯಂಡ್ ಪ್ರಿಪೇರ್ಸ್ ದಿಯರ್ ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್. ಲೋಡರ್ ಎಕ್ಸಿಕ್ಯೂಟ್ ಮಾಡೋತ್ತಂದ್ರೆ ಯಾವುದು? ಲೋಡರೇ ಅಲ್ವಾ? ಲೋಡರೇ ಆಗಿರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ರೈಟ್. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಪ್ರಾಕ್ಸಿ ಸರ್ವರ್ ನೋಡೋಣ. ವಿಲ್ ಟ್ರೈ ಟು ಕಾಮನ್ ಸೆನ್ಸ್ ಮೇಲೆ ಹಾಕೋಕ್ಕೆ ನಾವು ಇದನ್ನು ಟ್ರೈ ಮಾಡೋಣ. ಓಕೆ. ಓಕೆ, proxy server is a hide client IP address from the external server. Proxy server provides full network security. How can it possible? Common sense ಇರೋದೇ ಪ್ರಾಕ್ಸಿ ಅಂದ್ರೆ ಏನು? ಡೂಪ್ಲಿಕೇಟ್ ಅಲ್ವಾ? ಡೂಪ್ಲಿಕೇಟ್ ಫುಲ್ ನೆಟ್ವರ್ಕ್ ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಕಾಮನ್ ಸೆನ್ಸ್ ಮೇಲೆ ನಾವು ಹೇಳಿದ್ರೆ ಇದು ತಪ್ಪಾಗುತ್ತೆ. ಬಿ ಫಾಲ್ಸ್ ನೋಡಿ, ಎರಡರಲ್ಲೇ ಇದೆ ಬಿ ಫಾಲ್ಸ್, ಅಂದರೆ ಇದಾಗಲ್ಲ. ಪ್ರಾಕ್ಸಿ ಸರ್ವರ್ಸ್ ಆ್ಯಂಡ್ VPN ಆರ್ ಸೇಮ್. ಪ್ರಾಕ್ಸಿ ಸರ್ವರ್ಸ್ ಇಂಪ್ರೂವ್ಸ್ ದಿ ಪರ್ಫಾರ್ಮೆನ್ಸ್ ಥ್ರೂ ಕ್ಯಾಚಿಂಗ್. ನೋ, ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡೋಕ್ಕಾಗಲ್ಲ. ಇರೋದೇ ಪ್ರಾಕ್ಸಿ, ಟೆಂಪ್ರರಿಗಂತ ಬಳಕೆ ಮಾಡ್ತಾ ಇರ್ತಾರೆ. ಹೀಗಾಗಿ ಇದು ಕೂಡ ಏನಾಗುತ್ತೆ, ಒಂದು ನಿಮಿಷ, ಐ ಥಿಂಕ್ ವಿಲ್ ಸಿ, ಒನ್ ಸೆಕೆಂಡ್. ಪ್ರಾಕ್ಸಿ ಸರ್ವರ್ ಆ್ಯಂಡ್ VPN ಆರ್ ಸೇಮ್. ಪ್ರಾಕ್ಸಿ ಸರ್ವರ್ ಇಂಪ್ರೂವ್ಸ್ ದಿ ಪರ್ಫಾರ್ಮೆನ್ಸ್ ಥ್ರೂ ಕ್ಯಾಚಿಂಗ್. ಓಕೆ, ಬಟ್ ಇದು ಕರೆಕ್ಟ್ ಅಂತೆ. ನಾನು ಹೇಳಿದ್ನಲ್ಲ, ಎಷ್ಟೋ ಸಲ ನಾವು ಅನ್ಕೊಂತೀವಿ ಕಾಮನ್ ಸೆನ್ಸ್ ಮೇಲೆ ಹೋದಾಗ ಕರೆಕ್ಟ್ ಆಗಿಬಿಡುತ್ತೆ ಅಂತ, ಬಟ್ ಇಲ್ಲಿ ತಪ್ಪಾಗಿದೆ. ಬಟ್ ನಾವು 50-50ಗೆ ಬಂದಿದ್ದೀವ, ದಟ್ಸ್ ದಿ ಮ್ಯಾಟರ್. ಈ ಪ್ರಶ್ನೆ ನಿಮ್ಗೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ ಆಫ್ ದಿ ಪೀಪಲ್, ಯಾರಿಗೂ ಅಂದರೆ ಹಾಗೆ ಎಕ್ಸ್ಟ್ರೀಮ್ ಆಗುತ್ತೆ, ಯಾರೋ ಒಬ್ಬರು ಟ್ಯಾಲೆಂಟೆಡ್ ಇರ್ತಾರೆ, ಗೊತ್ತಿರುತ್ತೆ ಅವ್ರಿಗೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ಗೆ ಇದು ಗೊತ್ತಿರಲ್ಲ. 50-50ಗೆ ಬಂದ್ರೆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ. 50-50ಗೆ ಬಂದ್ರೆ, ಅಂದರೆ ಎರಡು ಆಪ್ಷನಲ್ಲಿ ಬಂದ್ರೆ, ದೆನ್ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಓಕೆ, ಯು ಹ್ಯಾವ್ ಟು ಟೇಕ್ ರಿಸ್ಕ್ ತೊಗೊಂಡು ಹಾಕಬೇಕಾಗತ್ತೆ. ಸೊ ಬಟ್ ಆನ್ಸರ್ ಏನಾಗುತ್ತಪ್ಪ? ಡಿ ಟ್ರೂ ಅಂತೆ. VPN ಆರ್ ನಾಟ್ ಸೇಮ್. ಇದನ್ನು ನೋಡ್ಕೊಳ್ಳಿ, ನೆಕ್ಸ್ಟ್ ಬರ್ಬೋದು ಮತ್ತೆ ಪ್ರಶ್ನೆ. ಇದನ್ನ ಈ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡೆ ಪ್ರಶ್ನೆ ಬರ್ಬೋದು. ಇದರಿಂದ ಇನ್ನೊಂದು ಸ್ವಲ್ಪ ಏನೋ ಚೇಂಜ್ ಮಾಡಿ ಪ್ರಶ್ನೆ ಬರ್ಬೋದು. ಓಕೆ, ನೆಕ್ಸ್ಟ್ ನೋಡಿ, TCP, SSH, TFTP, ಟೆಲಿನೆಟ್. ಓಕೆ, ಇವೆಲ್ಲ ಪ್ರೋಟೋಕಾಲ್ಸ್. ದೀಸ್ ಆರ್ ಆಲ್ ಪ್ರೋಟೋಕಾಲ್ಸ್. ಓಕೆ, ಇವೆಲ್ಲವೂ ಏನು? ಪ್ರೋಟೋಕಾಲ್ಗಳಿವು. ಓಕೆ, ಇವೆಲ್ಲವೂ ಏನು? ಪ್ರೋಟೋಕಾಲ್ಗಳು. ನೋಡೋಣ ಏನು ಪ್ರೋಟೋಕಾಲು, ಯಾವುದು ಎಲ್ಲಿ ಬಳಕೆ ಆಗುತ್ತೆ ಅಂತ ನೋಡೋಣ. TCP, protocol by people who are login in the remote system. Protocol used for transfer of files one host to another.
ಎ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಫಾರ್ ಡೆಲಿವರಿಂಗ್ ಡಾಟಾ ಆ್ಯಂಡ್ ಮೆಸೇಜಸ್ ಥ್ರೂ ನೆಟ್ವರ್ಕ್. ಓಕೆ okay. A protocol that provides secure encrypted connection between two hosts over the insecure network ಅಂತ ಕೇಳ್ತಾ ಇದ್ದಾನೆ. ಓಕೆನಾ, ರೈಟ್, ನೋಡೋಣ. ಸೊ ಒಂದೇದು ನನಗೆ ಈಸಿ, ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಫಾರ್ ಡೆಲಿವರಿಂಗ್ ಡೇಟಾ ಆ್ಯಂಡ್ ಮೆಸೇಜಸ್ಸು ಡೇಟಾವನ್ನು ಕಳ್ಸೋಕ್ಕೆ ಬಳಸುವಂಥ ಪ್ರೋಟೋಕಾಲ್ ಯಾವುದು? TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನೆಕ್ಸ್ಟ್ ಇದು ಫುಲ್ ಫಾರ್ಮಿಗೆ ಕೇಳಿಬಿಡ್ಬೋದು, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಏನಕ್ಕೆ ಯೂಸ್ ಮಾಡ್ತಿದ್ದೆ ನಾವು? ಯೂಶ್ವಲಿ ಏನು, ಡೇಟಾ ಮತ್ತು ಮೆಸೇಜನ್ನು ಕಳ್ಸೋಕ್ಕೋಸ್ಕರ, ಸಂದೇಶವನ್ನು ಕಳ್ಸೋಕ್ಕೋಸ್ಕರ ನಾವು ಬಳಕೆ ಮಾಡ್ತೀವಿ. SSH ಸೆಕ್ಯೂರ್ ಶೆಲ್, ಸೆಕ್ಯೂರ್ ಶೆಲ್ ಅಂತ. SSH ಏನು? ಸೆಕ್ಯೂರ್ ಶೆಲ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, SSH ಸೆಕ್ಯೂರ್ ಶೆಲ್. ಸೆಕ್ಯೂರ್ ಅಂದರೆ ಏನು? ಇನ್ಸೆಕ್ಯೂರ್ ಇದ್ದದನ್ನು ಏನು ಮಾಡ್ಬೋದು? ಎನ್ಕ್ರಿಪ್ಟ್ ಮಾಡೋಕ್ಕೆ ಬಳಕೆ ಮಾಡ್ತಾರೆ. ಸೊ ಡಿ 2D ಎಲ್ಲಿದೆ? 2D ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ 1C, 2D 1C ಇಲ್ಲಿದೆ. ಸೊ ಆನ್ಸರು. ಥರ್ಡ್ B, FTP ಪ್ರೋಟೋಕಾಲ್ ಯೂಸ್ ಫಾರ್ ಟ್ರಾನ್ಸ್ಫರ್ ಆಫ್ ಫೈಲ್ಸ್. ಎಸ್, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅದ್ರ ಫುಲ್ ಫಾರ್ಮೇ ಏನು? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅದು ಗೊತ್ತಿದ್ರು, ನೀವು ಫುಲ್ ಫಾರ್ಮ್ ಗೊತ್ತಿದ್ರು ಕೂಡ ಹಾಕ್ಬಿಡ್ಬೋದು ಡೈರೆಕ್ಟಾಗಿ. ಓಕೆ, ಸೊ ನೋಡಿ ಈಸಿ ಇದೆ ಇದು. ಓಕೆ, ನೆಕ್ಸ್ಟು 3B ನೋಡಿ, 3B ಒಂದು ಗೊತ್ತಿದ್ರು ನೀವು ಹಾಕ್ಬಿಡ್ಬೋದು. 3B ಒಂದು ಗೊತ್ತಿದ್ರು ಈಸಿಯಾಗಿ ಹಾಕ್ಬಿಡ್ಬೋದು. ಟೆಲಿನೆಟ್ ಯೂಸ್ ಬೈ ಲಾಗಿನ್ ಟು ದಿ ರಿಮೋಟ್ ಸಿಸ್ಟಮ್. ಓಕೆ, ರಿಮೋಟ್ ಸಿಸ್ಟಮಲ್ಲಿ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಂದರೆ ಟೆಲಿನೆಟ್ ಅನ್ನುವಂಥ ಪ್ರೋಟೋಕಾಲನ್ನು ಏನು ಮಾಡ್ತಾರೆ? ಬಳಕೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಗೂಗಲ್ ಶೀಟ್ ಅಂದರೆ ಏನು? ನಥಿಂಗ್ ಬಟ್ ಎಕ್ಸೆಲ್ ಶೀಟ್, ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಗೂಗಲ್ ಶೀಟಲ್ಲೇ, ಓಕೆ, ಗೂಗಲಲ್ಲಿ ಎಕ್ಸೆಲ್ ಓಪನ್ ಮಾಡಿದರೆ ಗೂಗಲ್ ಶೀಟ್ ಅಂತ ಕರಿತೀವಿ, ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ, ಎಕ್ಸೆಲ್ ಶೀಟ್ ಅಂತ ಕರಿತೀವಿ. ವಿಚ್ ಸೈನ್ ಫಾರ್ಮುಲಾ ಅಬ್ಸಲ್ಯೂಟ್ ರೆಫರೆನ್ಸ್, ರಿಲೇಟಿವ್ ರೆಫರೆನ್ಸ್ ಅಂತ ಕ್ಲಾಸಲ್ಲಿ ನಾನು ಹೇಳಿದ್ದೆ, ನಮ್ಮ ಉತ್ಕರ್ಷ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ಅದು ಗೊತ್ತಿರುತ್ತೆ ಮಾಡಿದವ್ರಿಗೆ. ಅಬ್ಸಲ್ಯೂಟ್ ರೆಫರೆನ್ಸ್ಗೆ ಫಾರ್ಮುಲಾ ಬರೀತಾರೆ, ಒಂದು ಫಾರ್ಮುಲಾ ಸಮಥಿಂಗ್. ಆ ಫಾರ್ಮುಲಾ ಬರಿಬೇಕಾದ್ರೆ ಏನನ್ನು ಬಳಕೆ ಮಾಡ್ತಾರೆ? ಸಿಂಬಾಲನ್ನು, ಡಾಲರ್ ಸಿಂಬಾಲನ್ನು ಬಳಕೆ ಮಾಡ್ತಾರೆ. ಇದು ನಾನು ಹೇಳಿದ್ದೆ, ಗೊತ್ತಿರುತ್ತೆ, ಇದು ಈಸಿ ಇದೆ. ಅಂದರೆ ಎಕ್ಸೆಲ್ಲು, ವರ್ಡು, ಪವರ್ ಪಾಯಿಂಟು 3 ನೀವು ಓದಲೇಬೇಕು. ಪ್ರಶ್ನೆ ಇಲ್ಲಿ ಕಮ್ಮಿ ಬಂದಿದೆ ನಿಜ, ಬಟ್ ಯೂಶ್ವಲಿ ಪ್ರಶ್ನೆ ಬರುತ್ತೆ. ನೀವು ಚೆನ್ನಾಗಿ ಅದನ್ನು ಓದ್ಕೊಳ್ಳೇಬೇಕು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಬರುತ್ತೆ ಪ್ರಶ್ನೆ. ರೈಟ್. ಸೊ ಮುಂದಿನ ಪ್ರಶ್ನೆ, ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ accepts, ಓಕೆ, ಪ್ರೊಡ್ಯೂಸ್ ಒರಿಜಿನಲ್ ಪ್ಲೇನ್ ಟೆಕ್ಸ್ಟ್. ಏನಂತ ಕೇಳಿದ್ದಾನೆ? ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ ಸೈಫರ್ ಟೆಕ್ಸ್ಟ್ ಆ್ಯಂಡ್ ಮ್ಯಾಚಿಂಗ್ ಕೀ ಅಂತ ಇದರ ಆನ್ಸರು. ಬಟ್ ಹೇಳ್ತೀನಿ ಸ್ನೇಹಿತರೆ, ಈ ಪ್ರಶ್ನೆ ನೀವು ಇದೇ ಟಾಪಿಕ್ಕಿಂದ ಬಂದಿದೆ ಅಂತ ಹೇಳೋದು ಕಷ್ಟ. ಈ ಪ್ರಶ್ನೆಗೆ ಗೊತ್ತಿದ್ದರೆ ಹಾಕಿ, ಗೊತ್ತಿಲ್ಲ ಅಂತಂದರೆ ಬಿಟ್ಟುಬಿಡಿ. ಓಕೆ, ಗೊತ್ತಿಲ್ಲ ಅಂತ ಬಿಟ್ಬಿಡಿ. ಅಲ್ಗಾರಿದಮ್, ನಾನು ಡೇಟಾ DBMS ಅಂತ ಬರುತ್ತೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ನಮ್ಮ ಉತ್ಕರ್ಷ್ ಕ್ಲಾಸಲ್ಲಿ ಹೇಳಿದ್ದೆ. ಅದರಲ್ಲಿ ಇದು ಡೈರೆಕ್ಟಾಗಿ ಬಂದಿಲ್ಲ. ಐ ಆಮ್ ಅಗೇನ್ ಟೆಲ್ಲಿಂಗ್, ನಾನು ಡೈರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ಇಟ್ಸ್ ನಾಟ್, ಇಟ್ ಡಿಡಂಟ್ ಕೇಮ್ ಡೈರೆಕ್ಟ್ಲಿ, ಬಟ್ ಇಂಡೈರೆಕ್ಟಾಗಿ ಕೂಡ ನೀವು ಹಾಕ್ಬೋದು. DBMS ಚಾಪ್ಟರ್ನ ನೀವು ಓದಿದರೆ ಇದನ್ನು ಹಾಕ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ಎಷ್ಟು ಸಲ ಹೇಳಿದ್ದೀನಿ ಅಂತಂದರೆ ಬರ್ಬೋದು ಅಂತ. ಅಂದರೆ ಜನರೇಷನ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ನ ಪೀಳಿಗೆಗಳು 1, 2, 3, 4 ಕೊಟ್ಟಿದ್ದಾನೆ. ಯಾವುದನ್ನು ಎಲ್ಲಿ ಬಳಕೆ ಮಾಡಿದ್ರಿ ಅಂತ ಅವ್ನು ಕೇಳ್ತಾ ಇದ್ದಾನೆ. ಯಾವುದನ್ನು ಎಲ್ಲಿ ಬಳಕೆ ಮಾಡಿದ್ರಿ? ಈಸಿಯಾಗಿ ಹೇಳ್ಬಿಡಿಯಪ್ಪ. ಸೆಮಿಕಂಡಕ್ಟರ್ನ ನಾವು ಎಲ್ಲಿ ಬಳಕೆ ಮಾಡಿದ್ವಿ? ಸೆಮಿಕಂಡಕ್ಟರ್ನ ನಾವು ಯಾವುದರಲ್ಲಿ ಬಳಕೆ ಮಾಡಿದ್ದೀವಿ ಸ್ನೇಹಿತರೆ? ಹೇಳಿ ನೋಡೋಣ. ಚಿಪ್ಪು, ಸೆಮಿಕಂಡಕ್ಟರ್ ಚಿಪ್ಪು ನೋಡಿರ್ತೀರಾ, ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸು. ಓಕೆ, ಸೆಮಿಕಂಡಕ್ಟರ್ ಚಿಪ್ಪು. ಮ್ಯಾಗ್ನೆಟಿಕ್ ಡ್ರಮ್ಮು, ವ್ಯಾಕ್ಯೂಮ್ ಟ್ಯೂಬ್ಸು, ಮ್ಯಾಗ್ನೆಟಿಕ್ ಟೇಪು, ಇವೆಲ್ಲ ಫಸ್ಟ್ ಜನ್ರೇಷನ್ನು. ಸಿಲಿಕಾನ್ ರ್ಯಾಮ್ ಈಗ ಬಂದಿದೆ, ಸಿಲಿಕಾನ್ ರ್ಯಾಮ್ 4th ಜನ್ರೇಷನಲ್ಲಿ. ಓಕೆ, ಮೋರ್ ಸಫಿಸ್ಟಿಕೇಟೆಡ್ ಇವೆಲ್ಲ ಸಿಲಿಕಾನ್ ರ್ಯಾಮು. ಸೆಮಿಕಂಡಕ್ಟರು 3rd ಜನ್ರೇಷನಲ್ಲಿ, ಮ್ಯಾಗ್ನೆಟಿಕ್ ಕೋರು 2nd ಜನ್ರೇಷನಲ್ಲಿ.
ಸೊ ಇದು ಇಷ್ಟು ರೈಟ್. ಸೊ ಮುಂದಿಂದು ಈಸಿ ಇದೆಯಪ್ಪ ಪ್ರಶ್ನೆ. ವಿತ್ ರಿಸ್ಪೆಕ್ಟ್ ಟು ನೇಮ್ಸ್ ಆಫ್ ದಿ ಸೂಪರ್ ಕಂಪ್ಯೂಟರ್ ಬಗ್ಗೆ ಒಂದು ಸಪ್ರೇಟ್ ಟಾಪಿಕನ್ನೇ ನಾನು ತೊಗೊಂಡು ಬಂದಿದ್ದೀನಿ. ಅಲ್ಲಿ ಇದು ಡೈರೆಕ್ಟಾಗಿ ಕವರ್ ಆಗಿಲ್ಲ, ಬಟ್ ಸೂಪರ್ ಕಂಪ್ಯೂಟರ್ ಟಾಪಿಕ್ ಈಸ್ ಹೈಲ್ಡಿಂಗ್ ಟಾಪಿಕ್. ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಪ್ರಶ್ನೆ ಬರುತ್ತೆ. ವಿತ್ ರಿಸ್ಪೆಕ್ಟ್ ನೇಮ್ ಸೂಪರ್ ಕಂಪ್ಯೂಟರ್ ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೂ. ಯಾವ್ದ್ಯಾವ ಸೂಪರ್ ಕಂಪ್ಯೂಟರ್ ಅಂತ ಕೇಳ್ತಾ ಇದೆ 4 ಕೊಟ್ಟಿರೋದ್ರಲ್ಲಿ. ಓಕೆ, ಯಾವುದು? 3 ಫಸ್ಟ್ 3 ಫಿಟಾನ್, ಸಮ್ಮಿಟ್, ಟ್ರಿನಿಟಿ ಅನ್ನೋದು 3 ಸೂಪರ್ ಕಂಪ್ಯೂಟರ್. ಇದು ಸೂಪರ್ ಕಂಪ್ಯೂಟರ್ ಅಲ್ಲ. ಓಕೆ ರೈಟ್. ಇನ್ನೊಂದು ನೇಮ್ ಇದೆ ಫಿಟಾನ್ಗೆ. ಏನು ನೇಮ್ ಇದೆ? ಫುಗಾಕು, FUGAKU, ಫುಗಾಕು ಅನ್ನುವಂಥ ನೇಮ್ ಕೂಡ ಏನಿದೆ ಇದೆ. ಓಕೆನಾ, ಅದು ಕೇಳ್ಬೋದು ನೆಕ್ಸ್ಟು. ಇವೆಲ್ಲ ನ್ಯೂಸಲ್ಲಿ ಇರುತ್ತೆ ಮೋಸ್ಟ್ ಪ್ರಾಬಬಲಿ, ಅಥವಾ ಸೂಪರ್ ಕಂಪ್ಯೂಟರ್ ಚಾಪ್ಟರಲ್ಲಿ ಬಂದಿದೆ ನಮ್ದು ಆಲ್ಮೋಸ್ಟು. ಓಕೆ, ಏನು ಕೇಳಿದ್ದಾನೆ? ಫಂಕ್ಷನ್ ಇವು ಟೂಲ್ಸ್ ಇದ್ದಾವೆ, ಝೂಮು, ಕ್ಲಿಪ್ಪಪ್ಪು, ಟ್ರೆಲ್ಲೋ, ಕ್ಲಾಕಿಫೈ ಅಂತ ಏನೋ ಫಂಕ್ಷನ್ಸ್ ಇದ್ದಾವೆ. ಯಾವ ಫಂಕ್ಷನಿಂದ ನಾನು ಏನು ಮಾಡಬಹುದು ಅಂತ ಕೇಳಿದ್ದಾನೆ. ನೋಡೋಣ. ವಿಜುವಲ್ ರೆಕಗ್ನೈಷನು, ವಿಡಿಯೋ ಕಾನ್ಫರೆನ್ಸು, ಸಪೋರ್ಟ್ ಟು ಡು ಲಿಸ್ಟ್, ಟೈಮ್ ಬ್ಲಾಕಿಂಗು, ಫ್ರೀ ಟೈಮ್ ಟ್ರ್ಯಾಕರು. ಕ್ಲಾಕಿಫೈ ಹೆಸರಲ್ಲೇ ಹೇಳಿಬಿಡಿಯಪ್ಪ. ಕ್ಲಾಕಿಫೈ ಏನಕ್ಕೆ? ಹಾಂ, ಫ್ರೀ ಟೈಮ್ ಟ್ರ್ಯಾಕರು. ಕ್ಲಾಕಿಫೈ ನೇಮಲ್ಲೇ ಇದೆ ಅಲ್ವಾ? ನೇಮಲ್ಲೇ ಇದೆ. ಏನು? A4 ಅಂತ ನಿಮಗೆ ಗೊತ್ತಾದರೂ ಕೂಡ ಆನ್ಸರ್ ಹಾಕ್ಬಿಡ್ಬೋದು. B1 ಟ್ರೆಲೋ, ವಿಜುವಲ್ ಆರ್ಗನೈಸೇಷನ್ ಫಾರ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್. ವಿಡಿಯೋ ಕಾನ್ಫರೆನ್ಸ್, ಜೂಮ್ ಮೀಟಿಂಗ್ ಗೊತ್ತಲ್ವ ನಮಗೆ, ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ, ಜೂಮ್ ಅಪ್ಲಿಕೇಶನು, ಇವೆಲ್ಲ ಅಪ್ಲಿಕೇಶನ್ ಅಷ್ಟೇ, ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ. ಜೂಮ್ ಅಪ್ಲಿಕೇಶನ್ ಗೊತ್ತಿಲ್ವಾ ನಿಮಗೆ? ಹಾಂ, ಬಟ್ ಅದು ಗೊತ್ತಿದ್ರು ಇಲ್ಲಿ ಹಾಕೋಕ್ಕಾಗಲ್ಲ, 3 ಕಡೆ ಇದೆ. ಬಟ್ ಕ್ಲಾಕಿಫೈ ಗೊತ್ತಿದ್ರೆ, ಕ್ಲಾಕ್, ಫ್ರೀ ಟೈಮ್, ಈ ಥರ ನೀವು ಲಾಜಿಕ್ ಯೂಸ್ ಮಾಡಿದ್ರು ಹಾಕ್ಬೋದು. ಕ್ಲಿಕ್ಕಪ್, ವಿಜುವಲ್ ರಿಕಗ್ನೇಷನ್ ಕ್ಲಿಕ್ಕಪ್ ಏನಕ್ಕೆ? ಸಪೋರ್ಟ್ ಟು ಡು ಲಿಸ್ಟ್, ಟೈಮ್ ಬ್ಲಾಕಿಂಗ್. ಕ್ಲಿಕ್ಕಪ್ ಟೈಮ್ ಬ್ಲಾಕಿಂಗಿಗೆ ಬಳಕೆ ಮಾಡ್ತೀವಿ ಕ್ಲಿಕ್ಕಪ್ಪನ್ನು. ಓಕೆ, ಸೊ ಮುಂದಿನ ಪ್ರಶ್ನೆ. ಎಕ್ಸಾಂಪಲ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಇನ್ ಆಫೀಸ್ ವರ್ಕ್ ಪ್ಲೇಸ್. ಕೀ ಪರ್ಫಾರ್ಮ್ ಇಂಡಿಕೇಟರ್ ಅಂತಂದರೆ ಏನು? ಪರ್ಫಾರ್ಮ್ ಅಂತಂದರೆ ಏನು? ಕೀ ಪರ್ಫಾರ್ಮ್ ಇಂಡಿಕೇಟರ್ ಅಂದರೆ ಪ್ರಾಫಿಟ್ ಮಾರ್ಜಿನ್. ಓಕೆ, ಪ್ರಾಫಿಟ್ ಮಾರ್ಜಿನ್, ಕೀ ಪರ್ಫಾರ್ಮ್ ಇಂಡಿಕೇಟರ್ ಇನ್ ಆಫೀಸ್ ವರ್ಕ್ ಪ್ಲೇಸ್. ಓಕೆ, ಅಸಾನ ಅನ್ನೋದೇನು? ಇದು ಕೈಂಡ್ ಆಫ್ MS Excel ಟೂಲ್. MS Excel ಥರನೇ ಇದು ಒಂದು ಟೂಲ್, ಅದೇ ಥರದ್ದು ಸ್ಪ್ರೆಡ್ಶೀಟ್ ಗ್ರಿಡ್ಸ್ ಏನಿರ್ತಾವಲ್ಲ ಅದೇ ಥರದ್ದು ಒಂದು ಟೂಲ್. MS Excel, ಅಸಾನ, ಬಿಟ್ರಿಕ್ಸು, ದೀಸ್ ಆರ್ ಆಲ್ ಸಾಫ್ಟ್ವೇರ್ಸ್. ಇವು 3 ಏನೋ ಯೂಶ್ವಲಿ ಸಾಫ್ಟ್ವೇರ್ಸ್ ಇವು, ನಾಟ್ ಇಂಡಿಕೇಟರ್ಸ್. ಪ್ರಾಫಿಟ್ ಮಾರ್ಜಿನ್ ಒಂದು ಮಾತ್ರ ಇಂಡಿಕೇಟರ್. ಓಕೆ, ನೆಕ್ಸ್ಟ್ MS ವರ್ಡ್ ಶಾರ್ಟ್ಕಟ್ ಕೀ, ಹೈಲ್ಡಿಂಗ್ ಟಾಪಿಕ್, ಎವರ್ ಗ್ರೀನ್. ಬಂದೇ ಬರಬೇಕು ಪ್ರಶ್ನೆ. ಬಂದಿದೆ. ನೋಡೋಣ ಏನಂತ. ಕಂಟ್ರೋಲ್ ಶಿಫ್ಟ್ ಎರೋ ಏನಕ್ಕೆ ಬಳಕೆ ಮಾಡ್ತೀವಿ? ಇನ್ಕ್ರೀಸ್ ದಿ ಟೆಕ್ಸ್ಟ್. ಇದನ್ನ ಪ್ರಾಕ್ಟಿಕಲಿ ಯೂಸ್ ಮಾಡಿದರೆ ಇದು ಗೊತ್ತಿರುತ್ತೆ. ಕಂಟ್ರೋಲು ಶಿಫ್ಟ್ ಹಿಡಿದು ನೀವು ಎರೋನ ಇದನ್ನು ಮಾಡಿ ಟೆಕ್ಸ್ಟ್ ಸೈಜ್ನ ನೀವು ಏನು ಮಾಡ್ಬೋದು? ಇನ್ಕ್ರೀಸ್ ಮಾಡ್ಬೋದು. ಕಂಟ್ರೋಲ್ ಶಿಫ್ಟ್ F6 ಸೇವ್ ದಿ ಓಪನ್ ಡಾಕ್ಯುಮೆಂಟ್. ಕಂಟ್ರೋಲ್ ಶಿಫ್ಟ್ F6 ಏನಪ್ಪ? ಒಂದು ಸೆಕೆಂಡ್. ಕಂಟ್ರೋಲ್ ಶಿಫ್ಟ್ F6 ಏನಕ್ಕಾಗತ್ತೆ? ಕಂಟ್ರೋಲ್ ಶಿಫ್ಟ್ F6 ಸ್ವಿಚ್ ಅನದರ್ MS ವರ್ಡ್ ಡಾಕ್ಯುಮೆಂಟ್ನ ನಾನು ಓಪನ್ ಮಾಡೋಕ್ಕೆ. ಕಂಟ್ರೋಲ್ 5 ಏನಕ್ಕೆ? ಹಾಂ, 1.5. ಕಂಟ್ರೋಲ್ 5 ನಂಬರು, ನಾಟ್ F5. ಕಂಟ್ರೋಲ್ F5 ಅಂದರೆ ಏನು? ರಿಫ್ರೆಶ್. ಕಂಟ್ರೋಲ್ 5 ಅಂದರೆ ಏನು? 1.5 ಲೈನ್ ಸ್ಪೇಸಿಂಗ್ ಬಿಡೋದು, ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಸ್ಪೇಸಿಂಗು. ಓಕೆ, ಕಂಟ್ರೋಲ್ F12 ಏನಕ್ಕೆ? ಕಂಟ್ರೋಲ್ F12 ನಾನು ಏನಕ್ಕೆ ಬಳಕೆ ಮಾಡ್ತೀನಿ? ಸೇವ್ ದಿ ಡಾಕ್ಯುಮೆಂಟ್. ಶಿಫ್ಟ್ F12 ನಾನು ಡಾಕ್ಯುಮೆಂಟನ್ನು ಸೇವ್ ಮಾಡೋಕ್ಕೆ ಬಳಕೆ. ಯಾರ ಹತ್ರ ಕಂಪ್ಯೂಟರ್ ಇದೆ ಒಂದ್ಸಲ ಇದನ್ನು ಹೋಗಿ ಪ್ರಾಕ್ಟಿಕಲಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಇದು. ನೋಡಿ, MS Excelದು ಕೇಳಿದ್ದಾನೆ, MS Office ಕೇಳಿದ್ದಾನೆ. ಯೂಶ್ವಲಿ MS Office ಸಾಫ್ಟ್ವೇರ್ ಬಗ್ಗೆ ಕೇಳಿದ್ದಾನೆ. MS ಪಬ್ಲಿಷರು, MS Accessu, MS Visio, MS ಫ್ರಂಟ್ ಪೇಜ್ ಅಂತ ಇದೆ. ಏನಿದು ನೋಡೋಣ. MS ಪಬ್ಲಿಷರ್
ನ್ಯೂಸ್ ಪೇಪರ್ ಲೇಔಟು ಡೇಟಾಬೇಸು ನೋಡಿ ಭಾಳ ಈಸಿ ಇದೆ ಇದು, ಹೇಳ್ತೀನಿ. MS ಪಬ್ಲಿಷರು, ಪಬ್ಲಿಷ್ ಅಂದರೆ ಕಂಟೆಂಟ್ ಇರಬೇಕು, ಟೆಕ್ಸ್ಟ್ ಇರಬೇಕು. ಇಲ್ಲಿ ಟೆಕ್ಸ್ಟ್ ಇರೋಕ್ಕೆ ಎಲ್ಲಿ ಸಾಧ್ಯ ನ್ಯೂಸ್ ಪೇಪರಲ್ಲಿ? ಕಾಮನ್ ಸೆನ್ಸ್. ಓಕೆ, ಅಗೇನ್ ಇಟ್ಸ್ ಕಾಮನ್ ಸೆನ್ಸ್. A3 ಇದು ಎರಡರಲ್ಲಿದೆ ಆನ್ಸರು. ಓಕೆ, ಬಿ ನೋಡೋಣ. MS ಆಕ್ಸೆಸ್. ಆಕ್ಸೆಸ್ ಅಂದರೆ ನಂಗೆ ಸಿಗುವಂಥದ್ದು, ಎಕ್ಸೆಲ್ ಅಲ್ಲ, ಆಕ್ಸೆಸ್. ನೀವು ನನಗೆ ಆಕ್ಸೆಸ್ ಇದ್ದೀರಾ ಇವತ್ತು, ಬಳಕೆ ಅಂದರೆ ಅವೈಲೇಬಲ್ ಇದ್ದೀರಾ. ಆಕ್ಸೆಸ್ ಅಂದ್ರೇನು? ಅವೈಲೇಬಲ್. ಆಕ್ಸೆಸ್ ಅಂದ್ರೆ ಏನು? ಅವೈಲೇಬಲ್ ಅಂತ. ರೈಟ್, ಆಕ್ಸೆಸ್ ಅಂದರೆ ಏನಪ್ಪ? ಅವೈಲೇಬಲ್. ಅವೈಲೇಬಲ್ ಯಾವುದಕ್ಕಾಗತ್ತೆ? ಡೇಟಾಬೇಸ್ ಪ್ರೋಗ್ರಾಮ್. MS ಆಕ್ಸೆಸ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಗೊತ್ತಾಯ್ತಲ್ವಾ? ಡೇಟಾಬೇಸ್ ಪ್ರೋಗ್ರಾಮ್ ಆಗುತ್ತೆ. ರೈಟ್, ಸೊ ಯಾವುದು? B4 ಅಂದರೆ ಇದು ಆನ್ಸರ್ ಇದೆ. C2 ಆಗುತ್ತೆ ನೋಡಿ. MS ವಿಜಿಯೋ, ಶೇಪಿಂಗ್. ವಿಜಿಯೋ ಅಂದರೆ ಕಾಣಿಸುವಂಥ ಶೇಪಿಂಗು. MS ಫ್ರಂಟ್ ಪೇಜ್ ಅಂದರೆ HTML ಪ್ರೋಗ್ರಾಮು. ಓಕೆ, ಇವೆಲ್ಲ ರೈಟ್ ತಿಳ್ಕೊಳ್ಳಿ. ಇವೆಲ್ಲ ಕವರ್ ಆಗಿರೋಂಗಿಲ್ಲ, ಅದಕ್ಕೆ PUC ಕ್ವಶನ್ ನಾನು ಯಾಕೆ ತೊಗೊಂಬರ್ತಾ ಇದ್ದೀನಿ ಅಂದರೆ ಇದ್ರ ಸಲುವಾಗಿನೇ. ಓಕೆ, ಅರೇಂಜ್ ದಿ ಫಾಲೋಯಿಂಗ್ ಆರ್ಡರ್, ಮೂವಿಂಗ್ ಟೆಕ್ಸ್ಟ್ ಪಿಕ್ಚರ್ ಯೂಸಿಂಗ್ ಮೌಸ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಟೆಕ್ಸ್ಟು ಇದೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾನು ಅದನ್ನು ತೊಗೊಂಡು ಹೋಗಬೇಕು. ಏನು ಮಾಡಬೇಕು? ಅದನ್ನು ತೊಗೊಂಡು ಹೋಗಬೇಕು. ಫಸ್ಟಿಗೆ ಏನು ಮಾಡ್ತೀನಿ, ನಾನು ಕ್ಲಿಕ್ ಮಾಡ್ತೀನಿ. ಡ್ರ್ಯಾಗ್ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಆ ಒಂದು ಆಬ್ಜೆಕ್ಟ್ ಮೇಲೆ ಏನು ಮಾಡ್ತೀನಿ? ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಅದನ್ನು ಹೋಲ್ಡ್ ಮಾಡ್ತೀನಿ. ಹೋಲ್ಡ್ ಮಾಡೋದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಇದನ್ನು ಇದು ಪ್ರಾಕ್ಟಿಕಲ್ ಥಿಂಗ್ಸ್ ಸ್ನೇಹಿತರೆ, ತುಂಬ ಪ್ರಾಕ್ಟಿಕಲ್ ಫ್ರೆಂಡ್ಸ್. ಇದು ನೀವೆಲ್ಲೂ ಬುಕ್ಕಲ್ಲಿ ಓದೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರಾಕ್ಟಿಕಲ್ ಆಗಿದೆ, ತುಂಬ ಪ್ರಾಕ್ಟಿಕಲ್. ಇದು ಪ್ರಾಕ್ಟಿಕಲ್ ನೀವು ಆಪ್ರೇಟ್ ಮಾಡಿದರೆ ಇದು ಗೊತ್ತಿರುತ್ತಿಲ್ಲ ಅಂದರೆ ಕಷ್ಟ. MS ಪವರ್ ಪಾಯಿಂಟ್ ನೋಡಿ, ಪ್ರಶ್ನೆ ಬಂದಿದೆ. ಟ್ರೂ. ಕ್ಲಿಪ್ ಆರ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಪಿಕ್ಚರ್ಸ್ ಮಾಡ್ಬೋದು. ಎಸ್. ಅನಿಮೇಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೋಷನ್. ಎಸ್, ಮಾಡ್ಬೋದು. ಆಟೋಮೇಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪರ್ಫಾರ್ಮ್ ಟಾಸ್ಕ್. ಸೌಂಡ್ ಎಫೆಕ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸೌಂಡ್ಸ್. ಎಸ್, ಆಟೋಮೇಷನ್ ಮಾಡೋಕ್ಕಾಗತ್ತಾ? ಆಟೋಮೇಷನ್ ಕ್ಯಾನ್ ಬಿ ಯೂಸ್ ಫಾರ್ ದಿ ಟಾಸ್ಕ್ಸ್ ಇನ್ MS ಪವರ್ ಪಾಯಿಂಟ್. ಮಾಡೋಕ್ಕಾಗತ್ತಾ? ನೋ, ಆಗಲ್ಲ. ಆಟೋಮೇಷನ್ ಅನ್ನೋದು ಇಲ್ಲಿ MS ಪವರ್ ಪಾಯಿಂಟಲ್ಲಿ ಮೇನ್ ಇಂಟರ್ಫೇಸ್ ಆಗಿ ಇನ್ನೂ ಬಂದಿಲ್ಲ. ಆಟೋಮೇಷನ್ ಎಲ್ಲಿ ಮಾಡೋದು? ಮ್ಯಾಕ್ರೋಸ್ ಅಂತ ಬರುತ್ತೆ ಸ್ನೇಹಿತರೆ, ಮ್ಯಾಕ್ರೋಸ್. ಓಕೆ, ಮ್ಯಾಕ್ರೋಸ್ ಅಂತ ಬರುತ್ತೆ, ಅಲ್ಲಿ ಅದನ್ನು ಬಳಕೆ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ABD. ಓಕೆ, ಸೊ BIOS ಎಲ್ಲ ಹೇಳಿದ್ದೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಬಂದು ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ಪರ್ಫಾರ್ಮೆನ್ಸ್. BIOS ಹ್ಯಾಸ್ ಎ ಸ್ಲೋವರ್ ಬೂಟ್ ಟೈಮ್ ಲಿಮಿಟೆಡ್ ಟು ಹಾರ್ಡ್ವೇರ್ ಸಪೋರ್ಟ್. UEFI ಹ್ಯಾಸ್ ಫಾಸ್ಟರ್ ಬೂಟ್ ಟೈಮ್ ಆ್ಯಂಡ್ ಆಪ್ಟಮೈಸ್ಡ್ ಫಾರ್ ಮಾಡರ್ನ್ ಹಾರ್ಡ್ವೇರ್. ಏನು ಹೇಳ್ತಾ ಇದ್ದಾನೆ? BIOS ಫುಲ್ ಫಾರ್ಮ್ ಏನಪ್ಪ? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಫಸ್ಟ್ ಫುಲ್ ಫಾರ್ಮ್ ಗೊತ್ತಿರ್ಬೇಕು ನನಗೆ. ಏನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. BIOS ಅಂದ್ರೆ ಏನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಸ್ನೇಹಿತರೆ. ರೈಟ್, ನೋಡೋಣ ಏನಪ್ಪ ಇದು. ಇದೊಂದು ಏನು ಹಾರ್ಡ್ವೇರ್ನ ಯೂಸ್ ಮಾಡ್ತೀವಿ ಇದರಲ್ಲಿ. ಸೀರಿಯಲ್ ನಂಬರ್ ಆಗಿ ಹಾರ್ಡ್ವೇರ್ಸು ಜಾಸ್ತಿ ಇರುತ್ತೆ ಇದರಲ್ಲಿ. ಬಟ್ ಅದಕ್ಕೆ ಏನು ಸಪೋರ್ಟ್ ಕೂಡ ಏನಿರುತ್ತೆ? ಕಮ್ಮಿ ಇರುತ್ತೆ. ಸಪೋರ್ಟ್ ಕಮ್ಮಿ ಇದ್ದರೆ ಬೂಟ್ ಟೈಮ್ ಕಮ್ಮಿ ಇರುತ್ತೆ. ಬೂಟ್ ಟೈಮ್ ಅಂದರೆ ಏನು ಗೊತ್ತಾ ನಿಮಗೆ? ನಿಮ್ಮ ಮೊಬೈಲನ್ನು, ಎಕ್ಸಾಂಪಲ್ ನಿಮ್ಮ ಮೊಬೈಲ್ನ ತೊಗೊಳ್ತೀರಿ. ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡಿದ ತಕ್ಷಣ ಟಪ್ ಅಂತ ನಿಮ್ಮ ಮೇನ್ ಸ್ಕ್ರೀನ್ ಬಂದ್ಬಿಡುತ್ತಾ? ವಾಲ್ಪೇಪರು ಬರಲ್ಲ. ಇಟ್ ವಿಲ್ ಟೇಕ್ ಟೈಮ್. ಒಂದು ಸ್ವಲ್ಪ ಆಪ್ರೇಟಿಂಗ್ ಟೈಮ್ ತೊಗೊಳುತ್ತೆ. ಎಲ್ಲ ಇದು ಇನ್ನು ಸ್ಯಾಮ್ಸಂಗ್ ಇತ್ತಂದ್ರೆ ಏನು ಬರುತ್ತಲ್ಲೇ ಸ್ಯಾಮ್ಸಂಗ್ದು ಲೋಗೋ ಬರುತ್ತೆ, ಆಮೇಲೆ ಇನ್ನೇನೋ ಬರುತ್ತೆ. ಒಂದು ಸ್ವಲ್ಪ 30-40 ಸೆಕೆಂಡ್ಸ್ ತೊಗೊಳತ್ತಲ್ವ ಟೈಮು. ಆ ಟೈಮ್ಗೆ ಏನಂತ ಕರಿತೀವಿ ನಾವು? ಬೂಟ್ ಟೈಮ್ ಅಂತ ಕರಿತೀವಿ. ಅದೇ ಥರ ಲ್ಯಾಪ್ಟಾಪ್ ಡೈರೆಕ್ಟಾಗಿ ಓಪನ್ ಆಗಲ್ಲ, ಬೂಟಿಂಗ್ ಆಗುತ್ತೆ. ಎಲ್ಲ ಆಪ್ರೇಟರ್ ವರ್ಕ್ ಆಗ್ತಾ ಇರುತ್ತೆ ಏನೇನಂತ. ಅದನ್ನೇ ಏನು BIOS ಬೂಟಿಂಗ್ ಟೈಮ್ ಏನಿರುತ್ತೆ? ಸ್ಲೋ ಇರುತ್ತೆ. ಓಕೆ, BIOS ಬೂಟಿಂಗ್ ಟೈಮ್ ಏನಿರುತ್ತಪ್ಪ? ಸ್ಲೋ ಇರುತ್ತೆ. ಎಸ್, ಕರೆಕ್ಟು. ನೆಕ್ಸ್ಟ್ UEFI ಅಂದರೆ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ನೋಡಿ. ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಸ್ನೇಹಿತರೆ, ಫರ್ಮ್ವೇರ್ ಅಂದರೆ ಏನು? ಕಮೆಂಟ್ ಹಾಕಿ ನೋಡೋಣ. ಫರ್ಮ್ವೇರ್ ಮೇಲೆ ಪ್ರಶ್ನೆ ಬಂದಿದೆ. ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಫರ್ಮ್ವೇರ್ ಮೇಲೆ ಪ್ರಶ್ನೆ ಬಂದಿದೆ, ಮುಂದೆ ಕೂಡ ಬರ್ಬೋದು. ಫರ್ಮ್ ಮೇಲೆ ಪ್ರಶ್ನೆ ಬಂದಿದೆ, ಫರ್ಮ್ವೇರ್ ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ. ನೆಕ್ಸ್ಟ್ ಕೂಡ ಬರ್ಬೋದು. UEFI
ಫಾಸ್ಟ್ ಬೂಟರ್ ಟೈಮ್ ಆ್ಯಂಡ್ ಆಪ್ಟಿಮೈಸ್ ಫಾರ್ ಮಾಡರ್ನ್ ಹಾರ್ಡ್ವೇರ್. ಎಸ್, ಕರೆಕ್ಟ್. ನೋಡಿ, ಬೂಟಿಂಗ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಇದೆ, ಬೂಟಿಂಗ್ ಅಂತಲೇ. ಇದರ ಬಗ್ಗೆ 360 ಡಿಗ್ರಿಲೂ ನೋಡ್ಕೊಳ್ಳಿ, ಇದ್ರದ್ದು ಟೈಪ್ಸ್ ಕೂಡ ನೋಡ್ಕೊಳ್ಳಿ, ಮುಂದೆ ಬರ್ಬೋದು ಬೇರೆ ಬೇರೆ ಟೈಪು. ರೈಟ್. ಸೊ ಕೊನೆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಪ್ರಿಂಟರ್ ಹೇಳಿದ್ನಲ್ಲ, ಪ್ರಿಂಟರ್ ಮೇಲೆ ಪ್ರಶ್ನೆ ಬರ್ಬೋದು ಅಂತ ನಾನು ಹೇಳಿದ್ದೆ ಲಾಸ್ಟ್. ನಾವು HK ಡಿಕೋಡ್ ಮಾಡಬೇಕಾದ್ರೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ಇನ್ಪುಟ್ ಡಿವೈಸ್. ಸ್ಕ್ಯಾನರ್ ಇಸ್ ದಿ ಇನ್ಪುಟ್ ಡಿವೈಸ್, ಗೊತ್ತು ನನಗೆ ಅಲ್ವಾ. C2 ಎಲ್ಲಿದೆ? ಇಲ್ಲಿ 2ರಲ್ಲಿದೆ. ಇಂಪ್ಯಾಕ್ಟ್ ಅಂತಂದರೆ ಡಾಟ್ ಮ್ಯಾಟ್ರಿಕ್ಸ್, ನಾನ್ ಇಂಪ್ಯಾಕ್ಟ್ ಅಂತಂದರೆ ಲೇಸರ್, ಇದು ಗೊತ್ತಿರುತ್ತೆ. ಪ್ರಿಂಟರ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತಾರೆ? ಕಮೆಂಟ್ ಹಾಕಿ ನೋಡೋಣ ಸ್ನೇಹಿತರೆ, ಕಮೆಂಟ್ ಮಾಡಿ. ಪ್ರಿಂಟರನ್ನು ಯಾವ ಒಂದು ಮೇಜರ್ಮೆಂಟಲ್ಲಿ ಮೇಜರ್ ಮಾಡ್ತಾರೆ ಪ್ರಿಂಟರನ್ನು, ಕಮೆಂಟ್ ಹಾಕಿ. ಇಂಪ್ಯಾಕ್ಟ್ ಪ್ರಿಂಟರ್ ಯಾವುದು? ಡಾಟ್ ಮ್ಯಾಟ್ರಿಕ್ಸ್. ಓಕೆ. ನಾನ್ ಇಂಪ್ಯಾಕ್ಟ್ ಯಾವುದು? ಲೇಸರ್ ಪ್ರಿಂಟರ್. ಓಕೆ. ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟು ಸ್ಕೋರ್ ಬೂಸ್ಟರ್ ಸೀರೀಸ್ ಎಕನಾಮಿನ ನಾನು PIQನ ತೊಗೊಂಬರ್ತೀನಿ. ಸೊ ಅಲ್ಲಿ ನಮ್ಮ ಸ್ಕೋರ್ ಬೂಸ್ಟರ್ ಕ್ಲಾಸಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಅದು ಇವತ್ತು ಸಂಜೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಇದಿಷ್ಟು. ಯಾರಿಗೆ ನಮ್ಮ ವಿಜಯ ಸಂಕಲ್ಪ ಎಕನಾಮಿಕ್ ಕ್ಲಾಸಸ್ ತೊಗೋಬೇಕಂತ ಇದೆ, ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ತೊಗೋಬೋದು. ನಮ್ಮ ಜೊತೆ ಮಾತಾಡಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ಇರುತ್ತೆ, ಅದಕ್ಕಾದರೂ ಕರೆ ಮಾಡ್ಬೋದು. ಈ ನಂಬರ್ ನಮಗೆ ಆದರೂ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ, 6360497425 ಈ ವಾಟ್ಸಪ್ ನಂಬರಿಗಾದರೂ ಮಾಡಿ, ಅಥವಾ ವಾಟ್ಸಪ್ ನಂಬರಿಗೆ ಮೆಸೇಜ್ ಆದರೂ ಮಾಡಿ, ಅವ್ರು ನಮಗೆ ಡೈರೆಕ್ಟಾಗಿ ಕರೆ ಮಾಡ್ಬೋದು. ನಮ್ಮ ಟೀಮ್ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಓಕೆ. ಸೊ ಇದಿಷ್ಟು ಇವತ್ತಿನ ವಿಶೇಷ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.